ರಜತಗಿರಿಗೊಡೆಯನ ಕುಮಾರನೆ ವಿದ್ಯವಾರಿಧಿಯ ಅಜನು ಹರಿರುದ್ರಾದಿಗಳು ಸದೆ ಭಜಿಸುತ್ತಿಹರ ನಾರದ ನಿನ್ನನು ತ್ರಿಜಗ ವಂದಿತ ಗಣಪಮ ಗುರುಮತಿಗೆ ಮಂಗಲವಾ ಭಕ್ತರಲ್ಲಿ ಲಕ್ಷ್ಮೀ ನಿವಾಸನಿಗೆ ಪ್ರೀತಿಯ ದುಡ್ಡ ಭಕ್ತರಲ್ಲಿ ಲಕ್ಷ್ಮೀ ನಿವಾಸನಿಗೆ ಬಂದನು ಒಳಿತನ್ನು ಅನುಮೋದಿಸುವುದು ಅಂತಂದರೆ ಒಳ್ಳೆಯ ಎಲ್ಲಿಂದ ಬಂದರೂ ಸ್ವೀಕರಿಸುವ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳುವುದು ಅಂತ ತಾತ್ಪರ್ಯ. ಸಾಮಾಜಿಕವಾದ ಸಂರಚನೆಯಲ್ಲಿ ವ್ಯವಸ್ಥೆಯನ್ನೇ ಗಮನಿಸ್ತಾ ನಾವು ಹೋದರೆ ಕೆಲವರಿಗೆ ಒಳ್ಳೆಯವರು ಎಂಬಂತಹ ಮಾನ್ಯತೆ ಸಂವರ್ಗದಿಂದ ಸಿಗುತ್ತದೆ. ಅವರಿಗೆ ಸ್ವಕ್ಷೇತ್ರದಲ್ಲೇ ಸ್ಥಾನ ಇರುವುದಿಲ್ಲ. ಹಂಬಲ ಸಜ್ಜನರಂತೆಲ್ಲೇ ಒಳ್ಳೆಯದ್ದು ಯಾವಾಗಲೂ ಪೋಷಿಸಲ್ಪಡಬೇಕು, ಅದಕ್ಕೆ ಯಾವಾಗಲೂ ನಾವು ಆಶ್ರಯ ಕೊಡಬೇಕು, ಒಳ್ಳೆಯದರ ಜೊತೆಯಲ್ಲಿ ಒಡನಾಟ ಬೇಕು, ಒಳ್ಳೆಯವರನ್ನು ನಾವು ಚೆನ್ನಾಗಿ ನಡೆಸಿಕೊಳ್ಬೇಕು. ಇದು ಆಶಯಪರವಾಗಿ ಎಲ್ಲ ಒಳ್ಳೆಯವರಲ್ಲಿ ಇರುವ ವಿಷಯ. ಆದರೆ ಒಳ್ಳೆಯದು ನಮ್ಮ ಸಮಾಜದಲ್ಲಿ ನೆಲೆ ನಿಲ್ಲಬೇಕು ಅಂತಾದ್ರೆ ಆ ಒಳಿತಿಗೆ ಬೆಂಬಲ ಪೋಷಣೆ ಸಕಾಲದಲ್ಲಿ ಯುಕ್ತ ವಿಧಾನದಲ್ಲಿ ಕೊಡಲೇಬೇಕು. ಈಗ ಆರ್ಯಾವರ್ತದ ರಾಜನೀತಿಯನ್ನೇ ಗಮನಿಸ್ತಾ ದ್ವಾರಕೆಯಲ್ಲಿದ್ದಂತಹ ಕೃಷ್ಣನಾಗಿಯೇ ಯೋಚಿಸುವಾಗ ಅಂದರೆ ನಮ್ಮ ಏಳಿಗೆ ಅಂತಂದ್ರೆ ನಮ್ಮವರ ಏಳಿಗೆ ಎಂಬ ಭಾವವನ್ನು ಹೊಂದಿದ ಬಾಲ್ಯದ ಕೃಷ್ಣನಾಗಿ ಈ ಪ್ರೌಢಾವಸ್ಥೆಯನ್ನು
ಚಿಂತಿಸುವಾಗ ಕಾಣುವುದು. ಒಳ್ಳೆಯದಕ್ಕೆ ನಿರ್ಬಂಧ ಕಾಲ ಕಾಲಕ್ಕೆ ದೌಷ್ಟ್ಯದಿಂದ ಒದಗುತ್ತಾ ಇರ್ತದೆ. ಸಾಧುಗಳಾದ ಸಜ್ಜನರಾದ ಯಾದವರಿಗೆ ಕಂಸನಿಂದ ನಮ್ಮ ಪಾಳೆಯದಲ್ಲೇ ಒದಗಿದ ನಿರ್ಬಂಧ ಏನು ಮಾಡಿತು? ಸ್ವಕ್ಷೇತ್ರ ಬಾಹಿರವನ್ನಾಗಿಸಿತು. ಯಾದವರು ಸಜ್ಜನರೆನಿಸಿದವರೆಲ್ಲರೂ ಸೆರೆಗೆ ಬರುವ ಸ್ಥಿತಿ ಬಂತು. ಅದಕ್ಕೆ ಸಂಕೇತವಾಗಿ ನನ್ನ ತಂದೆ ತಾಯಿಯಂದಿರೆ ಸೆರೆಮನೆ ವಾಸವನ್ನು ಅನುಭವಿಸಿದರು. ಆಗ ಅವರಿಗೆ ವಿಹರಿಸುವುದಕ್ಕೆ ಬೇಕಾದಂತಹ ಮುಕ್ತತೆಯನ್ನು ಕಲ್ಪಿಸಿ, ಸಮಾಜವನ್ನು ಅದಕ್ಕೆ ಬೇಕಾದಂತೆ ನೇರ್ಪುಗೊಳಿಸಿ, ಎಲ್ಲರ ಕ್ರತುಶಕ್ತಿಯನ್ನು ಉದ್ದೀಪನಗೊಳಿಸಿ, ಸಂಘಟನೆಗೆ ಕಾರಣವಾಗಿ ಒಂದು ಸಂಸ್ಥಾನ ನಿರ್ಮಾಣ ಮಾಡಿದ್ರಿಂದ ದ್ವಾರಕ ಎಂಬ ನಗರ ಇಂದು ನೆಲೆಯಾಗಿರುವುದು. ನಮ್ಮ ಊರಿನ ಕುರಿತಾಗಿ, ನಮ್ಮವರ ಕುರಿತಾಗಿ ನಾವು ಹಾಗೆ ವರ್ತಿಸಿದೆವು. ಆರ್ಯಾವರ್ತದ ಪರಿಸ್ಥಿತಿ ಹೇಗುಂಟು ಅಂತ ಇದ್ದಲ್ಲಿಂದಲೇ ನೋಡಿದ್ರೆ ನಗು ಬರ್ತದೆ. ನಗು ಬಂದ್ರೆ ಮನದೊಡತಿಯಾಗಿ ಮನೆಯೊಳಗೆ ಇರುವ ಸತಿ ಕೇಳ್ತಾಳೆ, ನಗಾಡುವುದು ಯಾಕೆ? ನಾವು ನಗಾಡುವುದು ಯಾಕೆ? ಒಳ್ಳೆಯವರಾದದ್ದರಿಂದಲೇ ಮನೆಯಿಂದ ಹೊರ ಹಾಕಲ್ಪಟ್ಟು ಈಗ ಅದರಲ್ಲಿ ಒಳ್ಳೆಯವರಲ್ಲಿ ಒಬ್ಬ ಊರು ತಿರುಗುತ್ತಾ ಇದ್ದಾರೆ, ಕಾಡು ಬೇಡ ಅಲಿಯುತ್ತಾ ಇದ್ದಾನೆ, ತೀರ್ಥಕ್ಷೇತ್ರ ಸಂಚಾರಿಯಾಗಿ ಒದಗಿ ನಿಂತಿದ್ದ. ಯಾಕೆ ಹೀಗೆ ಅಂತ ಕೇಳಿದರೆ, ಸ್ವಕ್ಷೇತ್ರದಲ್ಲಿ ಅವರಿಗೆ ದೃಢವಾದಂತಹ ನೆಲೆ ಅವರ ಜನರಿಂದಲೇ ಕಲ್ಪಿತವಾಗದ್ದೇ ಇದ್ದದರ ಪರಿಣಾಮ. ಪ್ರಾಸಂಗಿಕವಾಗಿ ಯಾವ ಕಾರಣವೇ ಇರಬಹುದು ಈಗ ತಿರುಗಾಟ, ಆದ್ರೆ ಅವರ ಅವಸ್ಥೆ ಏನು ಅಂತ ನಾನು ನೋಡಿದ್ದೆ. ಹೀಗೆ ತಿರುಗಾಡಬೇಕಾದವರು ಇವರು ಅಂತ ನೋಡುವಾಗ ಅವರನ್ನು ಉಳಿಸಿಕೊಳ್ಳಬೇಕಾದವರು ಉಳಿಸಿರಲಿಲ್ಲ. ಹಾಗಾದ್ರೆ ಅವರ ಕುಟುಂಬದವರು ಮಾತ್ರ, ಈಗ ಧಾರ್ಮಿಕರಾದ ಸಜ್ಜನರಾದ ಕೆಲವರು, ಒಬ್ಬರೋ ಇಬ್ಬರೋ ಐವರೋ ಒಂದು ಪರಿವಾರವೋ ಅವರಿಗೆ ಸಂಸಾರದಲ್ಲೇ ನೆಲೆ ಸಿಕ್ಕದೆ ಅಲ್ಲಿದ್ದ ದುಷ್ಟರೆಲ್ಲ ಅವರನ್ನು ದೂರ ಮಾಡ್ತಾರೆ ಅಂತಾದ್ರೆ, ಕುಟುಂಬದವರೇ ಆಶ್ರಯ ಪಡೆದವರ ಸುದ್ದಿ ನಮಗೆ ಯಾಕೆ ಅಂತ ನಾವು ಸುಮ್ಮನಿರಬೇಕೋ, ಅವರನ್ನು ನಮ್ಮ ಕುಟುಂಬಕ್ಕೆ ಸೇರಿಸಬೇಕು ಇದು ಪ್ರಶ್ನೆ. ಆಗ ನನಗೆ ಅನ್ನಿಸು, ಒಳ್ಳೆಯತನಕ್ಕೆ ನೆಲೆ ಇರುವುದಿಲ್ಲ, ಬೆಲೆ ಇರುವುದಿಲ್ಲ ಅಂತ ಸಮಾಜದಲ್ಲಿ ವಿಚಾರ ಸ್ಥಿರೀಕರಣ ಆಗುವುದಕ್ಕೆ ಬಿಡದೆ, ಒಳ್ಳೆಯವರನ್ನು ಯಾರು ಬಿಟ್ಟುಕೊಂಡು ಅವರನ್ನು ಬರಸೆಳೆದು ಆಲಿಂಗಿಸಿಕೊಂಡು ಆಶ್ರಯ ಕೊಟ್ಟು ನಮ್ಮವರು ಅಂತ ಎದೆಗಾಲಿಸಿಕೊಂಡು ಇದ್ದಾರೆ ಅಂತ ತೋರಿಸಿಕೊಡುವ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ತಾನಾಗಿ ನೆಲೆಯಾಗ್ತದೆ. ಆ ನಿಲುವಿಂದ ನಾವು ಪ್ರವೃತ್ತರ ಆದ್ರೆ ಹೇಗೆ ಅಂತ ನೆಗೆಯಾಡುವಾಗ ಸತಿ ಸತ್ಯಭಾಮಾದಿಗೆ ಆ ನೆಗೆಯ ಕಾರಣವನ್ನು ಬಗೆಯುವುದು. ಹಾಗೆ ಹೇಳಿದೆ, ಯಾರೋ ನಮ್ಮವರು ಅಂತ ಹೇಳಿಕೊಂಡವರು ಬಂದಿದ್ದಾರೆ, ಗೃಹಪ್ರವೇಶ ಮಾಡಿದ್ದಾರೆ, ಮನೆಯೊಳಗೆ ಬರಲಿಲ್ಲ, ಮಳೆಗೆ ನೆನೆಯುತ್ತಾ ಇದ್ದಾರೆ ಅಂದ್ರೆ, ಮೊದಲಿಗೆ ನಾನು ನೆಗೆಯಾಡುವುದಿದ್ರೆ ನನ್ನ ನಗುವಿಗಾಗಿ ಇಂತ ಮಾತ್ರ, ನನ್ನ ಮನದ ಆನಂದಕ್ಕಾಗಿ ಇಂತ ಮಾತ್ರ ಗ್ರಹಿಕೆ ಇದ್ದದ್ದವರಿಗೆ ಅಲ್ಲ, ಅನ್ಯರ ನಗು ಅರಳುವಂತೆ ಮಾಡುವುದಕ್ಕಾಗಿ ನಾನು ನೆಗೆಯಾಡ್ತಾ ಒಂದು ಪ್ರಕರಣವನ್ನು ಯೋಚಿಸ್ತಾ ಇದ್ದೇನೆ ಅಂದಾಗ ಆ ಯೋಜನೆಯಲ್ಲಿ ತಾನು ಜೊತೆಯಾಗ್ತೇನೆ. ಜೊತೆಯಾಗುವುದು ಸರಿ, ಆದ್ರೆ ಜೊತೆಯಾದವರಿಗೆಲ್ಲ ವಿಚಾರ ಗೊತ್ತಾದಾಗ ಲೋಕಕ್ಕೆ ವಿದಿತವಾಗ್ತದೆ. ಶ್ರೇಯಾಂಸಿ ಬಹುವಿಘ್ನಾನಿ ಆಡಿದ ಮಾತು, ಶ್ರೇಯಕಾರಕವಾದ ಒಂದು ಕರ್ಮಕ್ಕೆ ಅನೇಕ ವಿಘ್ನಗಳು ತಾನಾಗಿ ಒದಗುತ್ತದಂತೆ. ಹೀಗೆ ನಿನಗೆ ಹೇಳಿದ್ದೇ ಕಾರಣವಾಗಿ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ವಿಘ್ನ ತಾನಾಗಿ ಬಂದರೆ ಇಲ್ಲ, ಸ್ವಭಾವವನ್ನಾದರೂ ನಿಯಂತ್ರಿಸಿ ಈ ಸತ್ಸಂಕಲ್ಪ ಈಡೇರಿಕೆಗೆ ಬೇಕಾಗುವಂತೆ ಒದಗುತ್ತೇನೆ ಅಂದಾಗ ಕಲ್ಯಾಣ ಎಲ್ಲಿ ಹೇಗೆ ಎಂತು ಅಂತ ವಿವರಿಸಿದ್ದು. ಆದರೆ ಯಾರದ್ದೋ ಒಳ್ಳೆತನವನ್ನು ಮಾನಿಸ್ತೇವೆ ಅಂತ ನಾವು ಹೊರಟ್ರೆ ಸಾಲದು. ಆತ್ಮಾಭಿಮಾನ ಹೊಂದಿದ ಒಳ್ಳೆಯವರು ಈ ಸಂಕಲ್ಪಕ್ಕೆ ಜೊತೆಯಾಗಬೇಕಲ್ಲ, ಅವರ ಮನೋಗತ ಏನು ಅಂತ ತಿಳಿಯಬೇಕಲ್ಲ. ಯಾರು ತಿಳಿಯದೆ ನಗರದ ಹೊರಬಾಹೆಯಲ್ಲಿರುವಾಗ ಅವರನ್ನು ಹೋಗಿ ಕಂಡು, ಹೇಗೆ ಈ ಯೋಜನೆಗಳಿಂದ ಮುಂದುವರಿದರೆ ನಿಮ್ಮ ಸಹಯೋಗ ಸಹಕಾರ ಉಂಟು ಅಂತ ಒಮ್ಮೆ ಕಂಡು ಮಾತಾಡಿಸಿ ಬರುವುದು ಹಿತ ಅಂತ ಹೊರಟ್ರೆ ನೋಡಿ, ಒಳ್ಳೆಯ ಮನಸ್ಸಿಗೆ ಆಶ್ರಯ ಕೊಡುವ ಸಂಕಲ್ಪಕ್ಕೆ ಸ್ವತಃ ಸ್ವಭಾವತಃ ಒಳ್ಳೆಯವರಾದ ನಮ್ಮ ಬೆಂಬಲ ಉಂಟು ಎಂಬುದರಿಂದ ಮಳೆ ಬರ್ತಾ ಉಂಟು, ಮಳೆಯೇ ಬರ್ತಾ ಉಂಟು ಅಂತ ಕೇಳಿದರೆ ಸುಮವೃಷ್ಟಿ, ವೃಂದಾರಕರ ಸುಮವೃಷ್ಟಿ.
ಸಾಂಕೇತಿಕವಾಗಿ ಸಜ್ಜನರಾದವರಿಗೆ ಮಳೆ ಬರುವುದೇ ಹಾಗೆ ಕಾಣ್ತದೆ. ತುಂತುರು ಹನಿ ಬೀಳ್ತಾ ಇದ್ದರೆ ಓ ವೃಂದಾರಕರ ಸುಮವೃಷ್ಟಿ ಅಂತ. ನಮಗದು ಇನ್ನಷ್ಟು ವ್ಯಕ್ತವಾಗ್ತಾ ಉಂಟು. ಆಗಲಿ ಸುರರ್ಕಳ ಮನೋಗತಕ್ಕನುಗುಣವಾದ ಒಂದು ಕಾರ್ಯಕ್ರಮದ ಆಯೋಜನೆ ಆಗ್ತಾ ಉಂಟು ಅಂತ ಸಮಾಧಾನ. ಆದರೆ ಒಂದುಂಟು, ದೇವಹಿತ ಇದರಲ್ಲಿ ಉಂಟು ಅಂತ ತಿಳಿದರು ಕೆಲವೊಮ್ಮೆ ಒಪ್ಪಿಗೆ ಆಗುವುದಿಲ್ಲ. ದೇವರ ಕಡೆ ಬಂದು ಕೊಡ್ತೇವೆ ಅಂದ್ರು ಬೇಡ ಅಂದ ಧೀರರಿಲ್ವ ಈ ಲೋಕದಲ್ಲಿ? ಈಗ ಕುಳಿತ ಧೀರ ದೇವಹಿತಕ್ಕೆ ಪೂರಕವಾಗಿ ತನ್ನನ್ನು ತಾನು ಒಡ್ಡಿಕೊಳ್ಳುವ ಮನಸ್ಥಿತಿಯಲ್ಲಿದ್ದಾನೋ ಅಥವಾ ವಿನಾದೈನ್ಯನ ಜೀವನ, ನಮಗೆ ದೈನ್ಯ ಬೇಡ, ಯಾರಲ್ಲೂ ತಗ್ಗುವುದಿಲ್ಲ ಬಗ್ಗುವುದಿಲ್ಲ, ಸಿಕ್ಕಿದ್ದು ಸಾಕು ಅಂತ ಬೀಗುತ್ತಾನೋ ಅಂತ ಗೊತ್ತಾಗಬೇಕಾದ್ರೆ ಎದುರು ಹೋಗಿ ನಿಲ್ಲಬೇಡುವ. ನಂದನೋದ್ಯಾನ, ಸುರಪನ ಉದ್ಯಾನಕ್ಕೂ ಅದೇ ಹೆಸರು, ದ್ವಾರಕೆಯಲ್ಲಿರುವ ಉದ್ಯಾನಕ್ಕೂ ಅದೇ ಹೆಸರು ಅಲ್ಲ. ಸುರಪನ ಸಭೆಗೂ ಸುಧರ್ಮ ಅಂತ, ದ್ವಾರಕೆಯಲ್ಲಿದ್ದ ಸಭೆಗೂ ಅದೇ ಹೆಸರು. ಆ ಸಭೆಯ ಒಳಗಿದ್ದವರಿಗೆ ಜರಾಮರಣಗಳ ಪೀಡೆ ಇಲ್ವಂತೆ. ಅಲ್ಲಿ ವಿಶ್ವಕರ್ಮ ಸಹಾಯದಿಂದ ದ್ವಾರಕೆಯಲ್ಲಿ ನಿರ್ಮಿಸಿದ ಸಭಾ ಮಧ್ಯದಲ್ಲಿ ಸಂಸ್ಥಿತರಾದವರಿಗೂ ಜರಾಮರಣಗಳ ಭೀತಿ ಅಲ್ಲಿರುವಾಗ ಬರುವುದಿಲ್ಲ. ಮತ್ತೆ ಲೌಕಿಕವಾಗಿ ಹುಟ್ಟಿದವರಿಗೆ ಜರೆ ಬಾಧಿಸ್ತದೆ, ಮರಣ ಬರ್ತದೆ, ಸರಿಯೇ. ಅಲ್ಲಿರುವಾಗ ಆ ಬಾಧೆಗೆ ಒಳಗಾಗುವುದಿಲ್ಲ. ನೋಡುವ ಆ ಸಭೆಯಲ್ಲಿ ಅಲ್ಲಿ ಸಮಾವೇಶಿತವಾಗುವ ಸುಧರ್ಮ ಸಭೆಯ ಸಮಾವೇಶದಲ್ಲಿ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿದವನು ಅದಕ್ಕೆ ಬಯಕೆಯನ್ನು ಹೊಂದಿಯೇ ಇದ್ದಾನೋ, ಇದನ್ನು ತಿಳಿಯಬೇಕಾದರೆ ಅವರಿದ್ದಲ್ಲಿಗೆ ಹೋಗಬೇಕು. ಈಗ ಅತಿಥಿಯಾಗಿ ಹೇಳದೆ ಕೇಳದೆ ತಿಥಿವಾರ ನಕ್ಷತ್ರ ನೋಡದೆ ಬರುವವರು ಮನೆಯಂಗಳದ ತನಕ ತಾವಾಗಿ ನಡೆದು ತರ್ತಾರೆ. ಮನೆಯಂಗಳಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಓ ಇಲ್ಲಿವರೆಗೆ ಬಂದಿದ್ದಾನೆ, ನಾ ಮನೆ ಯಜಮಾನ, ಮನೆಯೊಳಗೆ ಬರಲಿ ಮತ್ತೆ ಮಾತಾಡಿಸುವ ಅಂತ ಕುಳಿತರೆ ಬಂದವನಿಗೆ ನಾವು ಬಂದದ್ದು ದಿನ ಸರಿಯಾಗಲಿಲ್ಲ ಅಥವಾ ಅವರಿಗೆ ಮನಸ್ಥಿತಿಗೆ ಇದು ಸಮ್ಮತ ಆಗಲಿಲ್ಲ ಅಂತ ಅಲ್ಲೇ ಮುಖ ತಿರುಗಿಸಿ ಹೊರಟ. ಸೌಜನ್ಯ ಅಂದ್ರೆ ಏನು? ಇಲ್ಲಿಯ ತನಕ ಬರುವ ಔದಾರ್ಯ ತೋರಿದವನನ್ನು ಮನೆಯಂಗಳಕ್ಕೆ ಹೋಗಿ ನಾವು ಬರಮಾಡಿಕೊಳ್ತೇವೆ, ಬನ್ನಿ 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 ಅಂತ ಸ್ವಾಗತಿಸುವುದು. ಇದಲ್ವ ಸಜ್ಜನಿಕೆ? ಒಂದು ಗೃಹಸ್ಥನಾಗಿ ಅಷ್ಟನ್ನು ಮಾಡದಿದ್ರೆ ಹೇಗೆ? ಬಂದವರ ಭಾವ ನಾವು ತಿಳಿಯುವುದಕ್ಕೆ ನೋಡೋಣ. ಆ ಭಾವಯಾನ ಮುನ್ನಡೆಯುವಂತೆ ಆಗುವುದಕ್ಕೆ ಸಾಗಿ ಹೋಗೋಣ, ಅವರನ್ನೇ ಮಾತಾಡಿಸೋಣ. ಮದನ ತಾತನು ಬರುವುದನು ಬರುವುದನು ಕಾಣುತ್ತದೆ ಭಕ್ತಿ ಎದ್ದು ನರನು, ಕಾಣುತ್ತದೆ ಭಕ್ತಿಯಿಂದೆದ್ದು ನರನು. ಕಮಲದೊಳ್ ಎರಗಿದಡೆ ಕಾರುಣ್ಯ ಭಾವದೊಳೆತ್ತಿ ತೊಳಗಿಸಿ ಮುದದೊಳ್ ಇಂತ ಪದ ಕಮಲದೊಳ್ ಎರಗಿದಡೆ ಕಾರುಣ್ಯ ಭಾವದೊಳೆತ್ತಿ ತೊಳಗಿಸಿ ಮುದದೊಳಿಂತ ಮದನ ತಾತನು ಬರುವುದನು. ವಿಶ್ವಾಸದ ಮೇಲೆಯೇ ಬದುಕು ನಿಂತಿದೆ ಅಂತ ಅನ್ನಿಸ್ತದೆ ಒಂದೊಂದು ಸಲ. ನಾವಾಗಿ ಬಳಿಗೆ ಹೋದ್ದಲ್ಲ, ಹಾಗೆಂದು ನಾವು ಸರಿಯಾದ ದಾರಿಯಲ್ಲಿ ಇದ್ದೇವೆ ಅನ್ನುವಂತಹ ವಿಶ್ವಾಸ ನಮಗೆ ಒಳಗಿಂದೊಳಗೆ ಇತ್ತು. ಬಹುಶಃ ಹಾಗಾಗಿಯೇ ಇರಬೇಕು. ನಾವಿದ್ದಂತಹ ಮನೆಗೆ ಭಗವಂತ ಬಂದ ಮೊದಲಾಗಿ. ಈಗಲೂ ಅದೇ ಭಾವ. ಈಗ ಇರುವುದು ಮನೆಯಲ್ಲಲ್ಲ, ವನದಲ್ಲಿ. ಆದರೆ ಇಲ್ಲಿಗೆ ಹೆಸರು ನಂದನ ಅಂತ.
ಒಂದು ಸಂತೋಷವನ್ನು ಕೊಡುವಂಥದ್ದು ಅಂತ ಅರ್ಥ. ಖಾಂಡವ ಪ್ರಸ್ಥದಲ್ಲಿರಬೇಕಾದಂತಹ ನಾನು ಅನಿವಾರ್ಯವಾದಂತಹ ಕಾರಣದಿಂದ ತಿರುಗಾಟವನ್ನು ಮಾಡುತ್ತಾ ಮಾಡುತ್ತಾ ದ್ವಾರಕೆಯ ಉಪವನಕ್ಕೆ ಬಂದವನಿದ್ದೇನೆ. ಯಾಕೆ ಅಂತ ಕೇಳಬೇಡಿ, ಉತ್ತರ ಇಲ್ಲ ನನ್ನಲ್ಲಿ. ಎಷ್ಟೋ ಸಲ ಹಾಗಾಗುತ್ತದೆ. ಅದಕ್ಕೆ ಸಮರ್ಥನೆಯನ್ನು ಕೊಡುವುದಕ್ಕೆ ನಮಗಾಗುವುದಿಲ್ಲ, ಆದರೆ ಮಾಡಿದ್ದು ಸರಿ ಅಂತ ಇರ್ತದೆ ನಮಗೆ. ಆಮೇಲೆ ಮಾಡಿದ್ದು ಸರಿ ಎನ್ನುವುದಕ್ಕೆ ಸರಿಯಾದಂತಹ ಸಕಾರಣ ಸಿಗುವುದು ಎಲ್ಲ ಪ್ರಕರಣ ಮುಕ್ತಾಯ ಆದ ಮೇಲೆ. ಹಲವು ಕಡೆ ತಿರುಗಾಟವನ್ನು ಮಾಡಿದೆ. ಹೌದು. ಭಗವಂತ ನನಗೆ ಕೊಟ್ಟಂತಹ ಮನಸ್ಸು ಅಂತ ತಿಳಿದು ತಿರುಗಾಟ ಮಾಡಿದೆ. ಅಲ್ಲ, ನಾನು ಅರ್ಜುನನಿದ್ದೇನೆ, ನನ್ನ ಮನಸ್ಸು ಇಂಥದ್ದನ್ನೇ ಮಾಡು ಅಂತ ಹೇಳ್ತದೆ ಅನ್ನುವ ಭಾವದಿಂದ, ಅರ್ಥಾತ್ ಒಂದು ನೆಲೆಯಿಂದ ನೋಡಿದರೆ ಈಗ ನಾನು ನಡ್ಕೊಂಡೇ ಬಂದಿದ್ದೇನೆ. ಯಾಕಂದರೆ ನನ್ನ ಸಂಕಲ್ಪ ಇರುವುದೇ ಹಾಗೆ. ಒಂದು ರಥವನ್ನು ಏರಿ ನಾವು ಬರುವುದಿದ್ದರೆ ಆ ರಥಕ್ಕೆ 2 ಚಕ್ರ ಬೇಕು. ಒಂದೇ ಚಕ್ರ ಇದೆ ಅಂತ ಆದರೆ ರಥ ಮುಂದೆ ಸಾಗುವುದಕ್ಕಿಲ್ಲ. ಅದೇ ರೀತಿಯಾಗಿ ಮನುಷ್ಯ ಪ್ರಯತ್ನ ಅಥವಾ ಪುರುಷ ಪ್ರಯತ್ನ ಮತ್ತು ವಿಧಿ, ಇದು 2 ಜೊತೆಯಾಗಿ ಇಲ್ಲದಿದ್ದರೆ ಈ ಮನುಷ್ಯನ ಜೀವನ ರಥ ಅನ್ನೋದು ಮುಂದೆ ಸಾಗುವುದಕ್ಕಿಲ್ಲ. ಪಕ್ಕನೆ ಕೆಲವು ಸಲ ರಥ ತಿರುಗುವಾಗ ಒಂದು ಚಕ್ರ ಮುಂದೆ ಹೋದಾಗೆ ಕಾಣುತ್ತದೆ. ಅಂದರೆ ಆ ವಿಧಿಯೇ ಮುಖ್ಯವೋ, ಪುರುಷ ಪ್ರಯತ್ನಕ್ಕಿಂತಲೂ ವಿಧಿಯೇ ನಮ್ಮ ಜೀವನದಲ್ಲಿ ಪ್ರಧಾನವಾಗಿ ಹೋಯಿತೋ ಅಂತ ಒಂದೊಮ್ಮೆಗೆ ಭಾವ. ಹಾಗೆಂದು ಎಡಗಡೆಗೆ ತಿರುಗುವಾಗ ಮತ್ತೊಂದು ಚಕ್ರ ಮುಂದೆ ಕಾಣುತ್ತದೆ. ಇಲ್ಲ, ವಿಧಿಗಿಂತಲೂ ಪುರುಷ ಪ್ರಯತ್ನವೇ ಮುಖ್ಯವಾಗಿ ಹೋಯ್ತೋ ಜೀವನದಲ್ಲಿ. ಅಲ್ಲ, ನಿಜವಾಗಿ ನೋಡುವುದಿದ್ದರೆ 2 ಸಮಾನವಾಗಿರ್ತದೆ. ಈ ನೆಲೆಯಿಂದಲೇ ಪುರುಷ ಪ್ರಯತ್ನವನ್ನೂ ಮಾಡುತ್ತಾ, ಅಂದರೆ ನರನಾಗಿಯೂ ಇರುತ್ತಾ, ಕೃಷ್ಣ ಭಕ್ತನಾಗಿ ಕೃಷ್ಣನ ಬಂಧುವಾಗಿ ಆ ಭಗವಂತನೇ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾನೆ ಅಂತ ಮನಸ್ಸಿನಲ್ಲಿ ತಿಳಿಯುತ್ತಾ ಇಲ್ಲಿಯವರೆಗೆ ಬಂದು ತಲುಪಿದ್ದೇನೆ. 8 ತಿಂಗಳಾಯಿತು. ಏನು ತಿಂಗಳು ಇನ್ನು 4 ತಿಂಗಳು ಉಂಟಲ್ಲ. ಹೌದೌದು. ಮಳೆಯೂ ಬರ್ತಾ ಇದೆ. ಹಾಗೆಂತ ಮನಸ್ಸು ಹೇಳಿದೆ, ಒಳಗೆ ಪ್ರವೇಶ ಮಾಡಬೇಡ, ಇದೇ ಮರದ ಕೆಳಗೆ ನೀನು ಕುಳ್ಳಿರು, ಏನಾದರೂ ಒಳ್ಳೆಯದಾದೀತು ಅಂತ. ಅಷ್ಟು ಹೇಳಿದ ಮೇಲೆ ಮತ್ತೆ ನಾವು ತಲೆ ತಗ್ಗಿಸುವುದಕ್ಕಿಂತಲೂ ಕೊರಳೆತ್ತಿ ತಲೆ ಎತ್ತಿ ಮುಂದೆ ನೋಡುವುದೇ ಒಳ್ಳೆಯದಲ್ವೋ? ಯಾರಾದರೂ ಬಂದನಲ್ಲ, ಇನ್ನು ಕುಳಿತುಕೊಳ್ಳುವುದ? ಕುಳಿತಲ್ಲಿಂದ ಎದ್ದು ನೇರವಾಗಿ ಆತನ ಬಳಿಗೆ ಸಾರಿ ಆತನ ಪಾದಗಳಿಗೆ ನಮಸ್ಕರಿಸಿ ಮಾತನಾಡಬೇಕಾಗಿದೆ. ಸ್ವಾಮಿ, ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಅಪಚಾರ ಅಪಚಾರ ಅಪಚಾರ, ಘೋರ ಅಪಚಾರ. ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯ ನ ಸಂಶಯ. ಕಾಷಾಯ ದಂಡಗಳುಂಟು ಅಂತಾದರೆ ಯತಿಯಾದವನು ಪೂಜ್ಯನೇ ಇದ್ದಾನೆ, ಸಂಶಯ ಇಲ್ಲ. ಆದ್ದರಿಂದ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಭಾರಾವಾರ ಪಾರೇಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಯೇ ಮೊದಲಾದ ಅಷ್ಟಾಂಗ ಯೋಗ ನಿಷ್ಠಾ ವರಿಷ್ಠರಾದ ಮಹಾತ್ಮರಾದಂತಹ, ನಮಗೆ ಅಪರಿಚಿತರಾದರೂ ಅನಾಮಧೇಯರು ಅಂತ ಈಗ ಕಾಣ್ತಾ ಇದ್ದರು. ಸರಿ, ಯೌಗಿಕವಾದ ಪರಿವೇಶಕ್ಕೆ ಬೆರಗಾಗಿದೋ ವಾಸುದೇವ ಕೃಷ್ಣ ಪಾದಾಭಿವಂದನ ಮಾಡ್ತಾ ಇದ್ದ. ಮಾಡುವುದಕ್ಕೆ ಮೊದಲೇ ನಿನ್ನ ಪಾದಗಳಿಗೆ ನಾನು ಅಡ್ಡ ಬಿದ್ದ ಆಗಿದೆ. ಅಯ್ಯೋ, ಅಲ್ಲ, ನೀನು ನತಲೋಕ ಈ ಸ್ವರ ನಾ ಕೇಳಿದ್ದೇನೆ. ಇಲ್ಲ, ಅದೇ ಸ್ವರ ಇದು. ಯಾವುದು? ಇಲ್ಲ, ನಾ ಕೇಳಿದೆ. ನಮ್ಮ ಪರಿವಾರದಲ್ಲಿ ಇಷ್ಟು ಪಕ್ಕನೆ ಸನ್ಯಾಸ ಸ್ವೀಕಾರ, ಅದು ಆತುರ ಸನ್ಯಾಸ. ನೋಡಿದರೆ ಹೌದು, ಇದು ಆತುರ ಸನ್ಯಾಸವೇ. ಯೌವನ ದಾಟಿ ವೃದ್ಧಾಪ್ಯದಂಚಿನಲ್ಲಿ ವಾನಪ್ರಸ್ಥದ ಪಕ್ವತೆಯ ದ್ಯೋತಕವಾಗಿ ಸನ್ಯಾಸಕ್ಕೆ ಮುಂದಡಿಟ್ಟದ್ದಲ್ಲ ಇದು. ಇದು ಯೌವನದಲ್ಲೇ ಸನ್ಯಾಸವನ್ನು ಸ್ವಾಗತ ಮಾಡಿ ಬರಮಾಡಿಕೊಂಡಾಗುಂಟು. ಸನ್ನಿಧಾನ ಎಲ್ಲಿ? ಸನ್ನಿಧಾನದಿಂದ ಸಾ ತೆಗಿಯೋಣ ಅಂತ, ನಿಧಾನ ಅಂತ ಮಾಡುವ. ನಿಧಾನ, ಹೌದು. ಅದು ನಿಧಾನ ಅಂದ್ರೆ ಕೆಲವು ಬಾರದಂತೆ ನಿವಾರಿಸುವುದಕ್ಕೆ ಹೇಳುವುದು. ನಿಧಾನ ಅಂದ್ರೆ ಸಾವಕಾಶವಾಗಿ ಅಂತ ಇನ್ನೊಂದರ್ಥ. ಹೌದು. ಇದು ಯಾವ ನಿಧಾನ? ನಾನು ಹೇಳುದು ಸಾವಕಾಶವಾಗಿ ನನ್ನ ಮಾತನ್ನು ಕೇಳು ಕೃಷ್ಣ ಭಾವ. ಕೃಷ್ಣ, ನಾನು ದೂರದಿಂದಲೇ ನೋಡುವಾಗ ಬೇರೆ ಭಾವಿಸಿದ್ದು. ನೆನೆದರೆ ನೆನೆದವರ ಮನದಲ್ಲಿದ್ದದ್ದು ಮೊಳಕೆ ಒಡೆಯುತ್ತದೋ ಅಂತ.
ಈಗ ನಾವು ಬೀಜ ಹಾಕಿದ್ರೆ ಹೌದು. ಆ ಬೀಜ ಹಾಕಿದ ನೆಲವನ್ನು ನೆನೆಸಿದರೆ ಅಲ್ಲಿ ಮೊಳಕೆ ಹೊಡೆಯುತ್ತೆ. ಹೌದು. ಈಗ ನೆನೆದರೆ ಮನದಲ್ಲಿದ್ದದ್ದು ಮೊಳಕೆ ಹೊಡೆಯುತ್ತದೆ ಅಂತ ಯಾರು ಹೇಳಿದ್ರು? ಇಲ್ಲದಿದ್ರೆ ಈ ಮಳೆಗೆ ಹೀಗೆ ನೆನೆಯುವುದು ಯಾಕೆ? ಮಳೆಗೆ ನೆನೆದರೆ ಮನದಲ್ಲಿದ್ದದ್ದು ಮೊಳಕೆ ಹೊಡೆಯುತ್ತದೋ? ಯಾರಿಲ್ಲಿ ಅಂತ ನೋಡಿದ್ರೆ ಓ ಇವರಿಗೆ ಮಳೆ ಚಳಿ ಬಾಧೆ ಅಲ್ಲ, ಸನ್ಯಾಸಿಗಳು ಆದ್ರಿಂದ ನೆನೆಯುತ್ತಾ ಇದ್ದಾರೆ ಅಂತ ನಮಸ್ಕಾರ ಮಾಡುವುದಕ್ಕೆ ಹೊರಟ್ರೆ ಭಾವ. ಒಳಗಿಂದಲೂ ಹೊರಗಿಂದಲೂ ನೆನೆಯುತ್ತಲೇ ಇದ್ದೆ. ನನಗೆ ನಿನ್ನನ್ನು ನೋಡುವಾಗ ಕೃಷ್ಣನನ್ನು ಕಾಣುವುದೇ ಇಲ್ಲ, ಮತ್ತೆ ಮದನ ತಾತನನ್ನು ಕಾಣುವುದು, ಮನ್ಮಥನ ಅಪ್ಪನನ್ನು. ಓ ಹೋ 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 ಹೋ, ಇನ್ನೂ ಗೊತ್ತಾಗಲಿಲ್ಲ. ಆ ಕಣ್ಣು ಪಿಳಿ ಪಿಳಿ ಹೇಳುವಾಗ ಕಂಡ ಹಾಗುಂಟು. ಅಲ್ಲ, ಮಾತು ಧ್ವನಿಯಿಂದ ನನ್ನನ್ನು ನೋಡುವಾಗ ನಿನ್ನ ಅತ್ತೆಯ ನೆನಪೇ ಆಗುವುದಿಲ್ವ ಕೃಷ್ಣ? ಓ ಇದು ಹಸ್ತಿನಾವತಿಯ ಸನ್ಯಾಸಿ. ಅಲ್ಲ, ಒಂದು ವ್ಯತ್ಯಾಸ ಉಂಟು. ಕಾಷಾಯ ದಂಡ ಮಾತ್ರೇಣ ಹೇಳಿದ್ಯಲ್ಲ, ಅದರಲ್ಲಿ ದಂಡ ಅನ್ನೋದನ್ನು ಯಾವ ಉದ್ದೇಶದಿಂದ ಹೇಳಿದ್ದು ಅಂತ ಗೊತ್ತಾಗ. ಕೈಯಲ್ಲಿ ಹಿಡಿದ ದಂಡವನ್ನು ಉದ್ದೇಶಿಸಿ ಹೇಳಿದ್ದಾರೆ ಅವರು. ಕಾಷಾಯ ಮತ್ತು ಕೈಯಲ್ಲಿ ದಂಡ ಇದ್ರೆ ಪೂಜ್ಯ ಅಂತ. ಹೌದು. ಇದೀಗ ಹಸ್ತಿನಾವತಿ ಅವರೆಲ್ಲ ಸನ್ಯಾಸ ತಗೊಳ್ಳಿಕ್ಕೆ ತೊಡಗಿದ್ರ. ಅರ್ಜುನ ಅಲ್ವ ನಾನು, ನಿನ್ನ ಭಾವ, ನಿನ್ನ ಭಕ್ತ. ಹಾಗಾಗಿ ಕಾಲಿಗೆ ನಮಸ್ಕರಿಸಿದ್ದು. ಕಣ್ಣಾಕ್ಷಣ ಓಡೋಡಿ ಬಂದು, ದೇವರೇ 100 ಯಾಗ ಮಾಡಿದ ಮೇಲೂ ಸ್ವರ್ಗಕ್ಕೇ ಹೋಗಬೇಕು ಅಂತ ಹಂಬಲಿಸಿದವ ಅಪ್ಪ. ಹೌದು. ಈಗ 100 ಯಾಗ ಮಾಡಿ ಅಷ್ಟನ್ನು ಕೊಟ್ಟು ಬಿಟ್ಟು ಆಯ್ತು, ಆಮೇಲೂ ಹಂಬಲಿಸಿದ್ದು ಸ್ವರ್ಗವನ್ನೇ. ಹೌದು. ಎಲ್ಲ ಬಿಟ್ಟ ಮೇಲೆ ನಮಗೆ ಮೋಕ್ಷ ಬೇಕು ಅಂತ ಹೇಳಿದವಲ್ಲ. ಹೇಳಿದ್ರೆ ಇಂದ್ರ ಆಗುವುದಿಲ್ಲ. ಆ ಇಂದ್ರನ ಸೂನುವಾಗಿ ಇದೀಗ ಸನ್ಯಾಸ ವೇಷಧಾರಣೆ. ಏನಾಯ್ತು? ಮೊನ್ನೆ ಮದುವೆ ಆದ್ದು ಭಾವ. ಹೌದು. ದೇವರೇ, ಮೊನ್ನೆ ಹೊಸ ಮನೆ ಕಟ್ಟಿದ್ದಷ್ಟೇ. ಎಲೆ ಪಾರ್ಥ ಯತಿಯ ವೇಣವನು ಎಲೆ ಪಾರ್ಥ ಯತಿಯ ವೇಷವನು ನೀನು ಕಳೆದು ಬಂದಿಹ ಬರಿ ಏನು, ನೀನು ತಳೆದು ಬಂದಿಹ ಬರಿ ಏನು. ಉಳಿಯದ ಸಕಲವ ತಿಳುಗೆಂದೋ ಮಾಧವ, ಉಳಿಯದ ಸಕಲವ ತಿಳುಗೆಂದೋ ಮಾಧವ, ನಲವಿಂದ ಬೆಸಕೊಳ್ಳೆ ಬಲು ಗುಣನು ಸುರಿದ. ಎಲೆ ಪಾರ್ಥ ಯತಿಯ ವೇಷವನು ನೀ ತಳೆದು ಬಂದಿಯ ಬದಿಯೇ, ನೀ ತಳೆದು ಬಂದಿಯ ಬದಿ ಏನೋ. ಎಲೆ ಪಾರ್ಥ ಭಗವಂತ. ಅಲ್ಲ, ಒಂದು ಪರಿವರ್ತನೆ ಇಷ್ಟು ಕ್ಷಿಪ್ರವಾಗಿ. ಪರಿವರ್ತನೆ? ಹೌದು. ಸಂಸಾರ ಸಾಗರ ಮಧ್ಯದಲ್ಲಿ ಒಂದು ಹಂತದಲ್ಲಿ ಸಹವಾಸಿಗಳಾದವರನ್ನು ದಾಟಿಸುವುದಕ್ಕೆ ಬೇಕಾದ ನಾವೆಯನ್ನು ತಾನೇ ಹುಟ್ಟು ಕೈಗೆತ್ತಿಕೊಂಡು ದಾಟಿಸ್ತೇನೆ ಅಂತ ಹೊರಟಂತಹ ಹೋರಾಟಗಾರನ ಛಾತಿಯಲ್ಲಿ ಮೆರೆದವನು ನೀನು. ಸರಿ. ಯಾಕೆ ಹೇಳ್ತೇನೆ ಅಂದ್ರೆ 5 ಮಂದಿ ಸೋದರರನ್ನೊಳಗೊಂಡಂತಹ ಕುಟುಂಬ. ಆ 5 ಮಂದಿ ಸೋದರರಿಗೆ ಬೇಕಾದ ಕಲ್ಯಾಣ ಕಾರ್ಯಕ್ರಮದ ದೀಕ್ಷೆಯನ್ನು ಏಕಮೇವಾದ್ವಿತೀಯನಾಗಿ ಹೊತ್ತು ಮತ್ಸ್ಯಲಾಂಛನವನ್ನು ಭೇದಿಸಿ ಪಾಂಚಾಲೆಯನ್ನು ಪಂಚವಲ್ಲಭೆಯಾಗಿಸಿದ ಮಹನೀಯ ಯಾರು ಅಂತ ಕೇಳಿದ್ರೆ ನೀನೇ ಅಲ್ವೋ? ಮಾಡಿದ್ದೇನೆ. ಹಾಗಾದ್ರೆ ಇದರ ತಾತ್ಪರ್ಯ ಏನು? ದಾಟುವುದಕ್ಕೆ ಬೇಕಾದಂತಹ ನಾವೇ ಮಾತ್ರ ನಿನ್ನದಲ್ಲ, ಅದರ ಹುಟ್ಟು ನಿನ್ನದೇ, ನಾವಿಕನೂ ನೀನೆ. ಈ ನೆಲೆಯಿಂದ ಅವರನ್ನು ರಥ ಏರಿಸಿಕೊಂಡು ದಾಟಿಸ್ತೇನೆ ಅಂತ ಹೊರಟವನು ಒಮ್ಮೆಲೆ ಈಗ ಬಿಟ್ಟು ಹಾರುವುದಕ್ಕೆ ತೊಡಗಿದ್ರೆ ಈಗ ಜೊತೆಗಿದ್ದವರು ನಾವೇ ಇಲ್ಲಿ ಏನು ಮಾಡುವುದು ಅಂತ ಹುಟ್ಟು ಕೈ ಬಿಟ್ಟು ನೀ ಹಾರುವುದಕ್ಕೆ ತೊಡಗಿದರೆ ನಾವೇ ಹೋಗಿ ನಾನೇ ಆಗಿದೆ. ಈಗ ಸಾಂಸಾರಿಕವಾಗಿ ತತ್ವಾನುಸಂಧಾನ ಮಾಡುವುದಿದ್ರೆ ಪಿಪೀಲಿಕಾ ಮಾರ್ಗದಿಂದ ಹೋಗ್ತಾ ಇರುವಾಗ ಮುಂದೆ ಹೋಗ್ತಾ ಇದ್ದದ್ದಕ್ಕೆ ಆಧಾರ ಯಾವುದು ನಡೆಯುವುದಕ್ಕೆ? ಕಾಲು.
ಆ ಹಿಂದಿನಿಂದ ಬರ್ತಾ ಇರುವುದಕ್ಕೇನು, ಈಗ ಮುಂದೆ ಹೋಗ್ತಾ ಇರುವುದಕ್ಕೆ ನಮಗೆ ಬೇಕಾದ ಸಿಹಿ ಎಲ್ಲಿ ಸಿಗ್ತದೆ ಅಂತ ಗೊತ್ತಿರ್ತದೆ. ಹೌದು, ಅದೊಂದು ಆಧಾರ ಏನೋ ಒಂದಲ್ಲಿ ಇದೆ ಇಟ್ಟುಕೊಂಡು ಹೊರಡ್ತದೆ. ಹಿಂದಿನಿಂದ ಆ ಪಿಪೀಲಿಕಾ ಪಂಕ್ತಿ ಊರ್ಜಿತವಾಗುವುದಕ್ಕೆ ಕಾರಣ ಏನು? ಮುಂದೆ ಹೋಗುವುದಕ್ಕೆ ಸರಿ ಗೊತ್ತುಂಟು, ದಿಶಾ ಪ್ರಜ್ಞೆ ಉಂಟು, ನಾವು ಅನುಸರಿಸ್ತೇವೆ ಅಂತ. ಈಗ ಮುಂದೆ ಹೋಗ್ತಾ ಇದ್ದ ಇರುವೆಗೆ ಒಮ್ಮಿಂದೊಮ್ಮೆಗೆ ಹಕ್ಕಿಯ ರೂಪ ಬಂದು ಅದು ರೆಕ್ಕೆ ಅಗಲಿಸಿಕೊಂಡು ಅದು ವಿಹಂಗಮ ಮಾರ್ಗದಲ್ಲಿ ಹಾರುವುದಕ್ಕೆ ತೊಡಗಿದ್ರೆ ನಮಗೆ ಎಲ್ಲಿಂಟು ಅಂತ ಗೊತ್ತಿಲ್ಲ. ಸರಿ, ಮುಂದಿದ್ದದ್ದು ನಮ್ಮನ್ನು ಒಯ್ಯುತ್ತದೆ ಅಂತ ಶ್ರದ್ಧೆಯಿಂದ ಹಿಂಬಾಲಿಸ್ತಾ ಇದ್ದ ಉಳಿದದ್ದರ ಗತಿ ಎಂತದ್ದು ಅಂತ. ಇದು ಯಾಕೆ ಕೇಳಿದೆ? ಯಾಕೋ ಸಂಸಾರ ಮಧ್ಯದಲ್ಲಿ ಇದ್ದುಕೊಂಡು ಸರಿ ಸಂಸಾರವೊಂದಿಗ ಅಂತ ಯಾವಾಗ ರೂಢಿಯಲ್ಲಿ ನಾವು ಗುರುತಿಸ್ತೇವೆ ಅಂತವರನ್ನು ಆ ಸ್ಥಿತಿಗೆ ಸಹಜವಾಗಿ ಒಗ್ಗಿಕೊಳ್ತಾ ಇರುವಾಗ ಸನ್ಯಾಸ, ಯತಿರೂಪ, ವೇಷ ಅಲ್ಲ. ವೇಷ ಅಂತ ಯಾಕೆ ಹೇಳುವುದು ಅಂದ್ರೆ ಅಸಹಜತೆ ಇದ್ರೆ ಅದನ್ನು ವೇಷ ಅಂತ ಗುರುತಿಸುವುದು, ಸರಿ, ಇಲ್ಲದಿದ್ರೆ ಅದನ್ನೇ ಸ್ವರೂಪ ಅಂತ ನಾವು ಅಂಗೀಕರಿಸುವುದು. ಹೌದು, ಈ ಪ್ರಾಯದಲ್ಲಿ ಈ ಪರಿವೇಶ ಅಸಹಜವಾದದ್ದರಿಂದ ಯತಿ ವೇಷವನ್ನು ಧರಿಸಿ ಇಲ್ಲಿ ಬಂದ ಪರಿ ಇದು ಎಂಥದ್ದು ಅಂತಲೇ ಗೊತ್ತಾಗಲಿಲ್ಲ ಭಾವ. ಅಲ್ಲ, ನಾನು ಅತ್ತೆ ಅಂತ ಒಪ್ಪಿ ಆಗಿದೆ, ಅತ್ತೆಯ ಮಗಳು ಅಂತ ಮಕ್ಕಳು ಅಂತ ಅಂಗೀಕರಿಸಿ ಆಗಿದೆ, ಸರಿ. ಆದರೆ ಈ ಸನ್ಯಾಸ ಈಗ ಸಂಸಾರ ಬಾಧಕವಾದದ್ದರಿಂದ ಬಂದದ್ದು ಅಥವಾ ಸಂಸಾರದಲ್ಲಿ ಸಾಧಕವಾಗುತ್ತದೆ ಅಂತ ಧರಿಸಿದ್ದು, ಎರಡಾದರೂ ನಿಮ್ಮ ಬದುಕಿನಲ್ಲಿ ಸಹಜವೇ. ಈಗ ಸಂಸಾರದಲ್ಲಿದ್ದಂತಹ ಉಪಟಳ ತಾಪತ್ರಯ, ಹೌದು, ಅದು ದೈವಿಕವಾದದ್ದು, ಭೌತಿಕವಾದದ್ದು, ಆತ್ಮಿಕವಾದದ್ದು ಇರಬಹುದು. ಅದರ ಉಪಟಳ ತಡೆಯುವುದಕ್ಕಾಗದೆ ಸನ್ಯಾಸವೇ ಪರಮ ಮಾರ್ಗ, ಚರಮ ಮಾರ್ಗ ಅಂತ ಅಂಗೀಕರಿಸುವವರು ಒಂದು ವರ್ಗ, ಕೆಲವರು ಹಾಗಿದ್ದಾರೆ. ಸನ್ಯಾಸದಿಂದ ಸಾಧನೆ ಆಗುತ್ತದೆ ಅಂತ ನಿಮಗಾಗಿದೆ. ಯಾಕೆ ಅಂದ್ರೆ ಶತಶೃಂಗ ಪರ್ವತದಲ್ಲಿ ನೀವು ಉದಿಸಿ 12 ವರ್ಷದ ಹತ್ರ ಬರ್ತಾ ಇರುವಂತೆ, ಅಂದ್ರೆ ನಿಮ್ಮ ವಯೋಮಾನ ಅಣ್ಣ ತಮ್ಮಂದಿರದ್ದು ಭಿನ್ನ ಭಿನ್ನವಾಗಿ, ಹೌದು, ಅಪ್ಪನ ಅಳಿವಾಯಿತು. ಅಳಿದ ಅಪ್ಪನನ್ನು ಕಳೆದುಕೊಂಡ ಮಕ್ಕಳು ಅನಾಥರಾಗುವ ಹಂತದಲ್ಲಿ ಅಮ್ಮ ಮಾತ್ರ ಆಶ್ರಯ ಅಂತ ಇರುವಾಗ ಸನ್ಯಾಸಿಗಳೇ ಸಾಧನೆಗೆ ಹೇತುವಾಗಿ ನಾವು ಸಂಸಾರ ಬಿಟ್ಟು ದೂರ ಶತಶೃಂಗದಲ್ಲಿ ಇರುವುದು ಹೌದಾದ್ರೂ ನಾವು ಬರ್ತೇವೆ ಅಂತ ಹೇಳಿದ್ರಂತೆ ಅಲ್ವಾ? ಹೌದು. ಅಮ್ಮನನ್ನು ಜೊತೆಯಲ್ಲಿ ನಿಮ್ಮನ್ನು ಕೂಡಿಕೊಂಡು ತಾವೇ ಭೀಷ್ಮರಿದ್ದಲ್ಲಿಗೆ ಬಂದರಂತೆ. ಹೌದು. ಪಾಂಡುತನೆಯರಿವರು ಇವರನ್ನು ತಾಯಿಯ ಜೊತೆಯಲ್ಲಿ ನೀವು ಸ್ವೀಕರಿಸಬೇಕು ಅಂತ ಬೋಧಿಸಿದ್ರಂತೆ. ಆಡಿದ್ರು. ಪುರಕ್ಕೆ ಪುರವೇ ಧೃತರಾಷ್ಟ್ರ ನೇತೃತ್ವದಲ್ಲಿ ಎದುರಾಗಿ ಬಂದು ಸ್ವಾಗತಿಸಿ ಪಾಂಡುನಂದನರನ್ನು ಪಾಂಡು ಸತಿಯ ಜೊತೆಯಲ್ಲಿ ಸ್ವೀಕರಿಸಿತು ಅಂತ ಕೇಳಿ. ಅಂದರೆ ನೆಲೆ ಇಲ್ಲದಾಗ ನೆಲೆ ಹೊಂದಿಸುವುದಕ್ಕೆ ಸನ್ಯಾಸವೇ ಸಾಧಕವಾಗುತ್ತದೆ ಅಂತ ಬದುಕಿನಲ್ಲಿ ಕಲಿತವರು ನೀವು, ಅರಿತವರು ನೀವು. ಸನ್ಯಾಸವೇ ನಿಮಗೆ ನೆಲೆಯನ್ನು ಹೊಂದಿಸಿಕೊಟ್ಟದ್ದು. ಹೌದು. ಈಗ ನೀನು ಯಾರಿಗೆ ನೆಲೆ ಹೊಂದಿಸುವುದಕ್ಕೆ ಸನ್ಯಾಸ ಧರಿಸಿದ್ದು? ಸನ್ಯಾಸಿಯಾಗಿ ಇನ್ಯಾರಿಗೋ ಬದುಕನ್ನು ಹಸನಾಗಿಸುವ ದೀಕ್ಷೆ. ನಮಗೆ ಅವರಿಷ್ಟು ಮಾಡಿರುವಾಗ ನಾವು ಸ್ವಲ್ಪ ಆದ್ರೂ ಮಾಡಬೇಕಲ್ಲ ಅಂತ, ಅಂದ್ರೆ ಉಪಕಾರ ಪ್ರಜ್ಞೆ, ಕೃತಜ್ಞತೆ ಎಂಬುದೊಂದು ಮೌಲ್ಯ ಅಲ್ಲ. ಹೌದಪ್ಪ. ಆದ್ರಿಂದ ನಾವು ಯಾರಿಗಾದ್ರೂ ಒಂದು ನೆಲೆ ಬೆಲೆ ಕಲ್ಪಿಸುವ, ಅವರಿಗೆ ಹೊಂದಬೇಕಾದ ಹೊಂದಿಸುವ ಅಂತ ಹೊರಟದ್ದಾದ್ರೆ ಇದು ಯಾರಿಗೆ ಏನು ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ, ಅಥವಾ ವಿರಕ್ತಿಯೇ ಬಂದದ್ದಾದ್ರೆ ಅಲ್ಲ, ಲೋಕೋತ್ತರ ಸುಂದರಿ ಅಂತ ಸಹಜವಾಗಿ ಎಲ್ಲರಿಂದಲೂ ಅಂಗೀಕೃತವಾದದ್ದು, ಅನುಮಾನವೇ ಇಲ್ಲ. ಕೃಷ್ಣ, ಹೌದು, ದ್ರೌಪದಿ, ಸ್ತ್ರೀಯರು ಕೂಡ ಕಂಡು ಮೋಹಿಸುವ ರೂಪ. ನನ್ನನ್ನು ಸೋದರ ಭಾವದಿಂದ ಕಂಡು ಅವಳನ್ನು ಸೋದರಿ ಅಂತ ನಾ ಅಂಗೀಕರಿಸಿದ್ದು ಹೌದು. ಆದ್ದರಿಂದಲೇ ಸ್ವಯಂವರದಲ್ಲಿ ಭಾಗಿಯಾದರೂ ಪಣಕ್ಕೆ ನಮ್ಮನ್ನು ನಾವು ಒಡ್ಡಿಕೊಳ್ಳದೆ, ನನ್ನ ಅಣ್ಣ ತಪ್ಪಿ ಹೇಳುವುದಕ್ಕೆ ಹೊರಟಾಗಲು ಕೈ ಹಿಡಿದು ಜಗ್ಗಿ ಬೇಡ ನೀನು ಹೋಗಬೇಕಾದವಲ್ಲ ಅಂತ ನಿಯಂತ್ರಿಸಿದವನು ನಾನು. ನಾವು ಭಾಗಿಯಾಗಲಿಕ್ಕಿಲ್ಲ. ಯಾರು ಭಾಗಿಯಾಗ್ತಾರೆ, ಯಾರು ಗೆಲ್ಲುತ್ತಾರೆ ನೋಡ್ತಾ ನಾವು ವೀಕ್ಷಕರು ಮಾತ್ರ. ಯಾಕೆಂದ್ರೆ ಸೋದರ ಸ್ಥಾನದಲ್ಲಿ ಅವಳು ಮಾನಿಸಿದ ಮೇಲೆ ನಾವು ಆ ಮರ್ಯಾದೆಯೊಳಕ್ಕೆ ಇರುವುದು ವಿಹಿತ ಎಂಬ ಭಾವದಿಂದ ನಾನಿದ್ದರೆ, ಅಲ್ಲಿ ಬಂದಂತಹ ರಾಜನ್ಯ ಕುಲಜರಾದವರ ಸಂಖ್ಯೆ ಪ್ರಾಯ ಈಗ ನಿಮ್ಮದ್ದೇ ಕುಟುಂಬದಲ್ಲಿ ಸಂಬಂಧಿಕರಾಗಿ, ಹೌದು, ಆಗುವುದಕ್ಕೀಗ ನಿನ್ನ ಅಪ್ಪನಿಗೆ ಹೆಣ್ಣು ಕೊಟ್ಟವರು, ಕೊಟ್ಟ ಮನೆ, ಆ ಮನೆಯಲ್ಲೇ ಆ ಮಾದ್ರದಿಂದ ಬಂದವರು, ಹೌದು, ಮಾದ್ರಿ ದೇವಿ. ಈಗ ಆ ನೆಲೆಯಿಂದಲೇ ಸೋದರ ಸಂಬಂಧಿಯಾಗಿ ಮಾವನ ನೆಲೆಯಲ್ಲಿದ್ದವನು ಅಲ್ವಾ? ಹೌದು. ಮಾದ್ರಾಧಿಪತಿಯಾದ ಶಲ್ಯ ಸರಿ ಬರ್ಲಿಲ್ವಾ? ಬಂದಿದ್ದಾರಪ್ಪ, ಶಲ್ಯಭೂಪತಿಗಳು ಬಂದಿದ್ದಾರೆ. ಅಷ್ಟು ಹಿರಿತನದಿಂದ ತೊಡಗಿ ಎಲ್ಲರೂ ಭಾಗಿಯಾಗುವುದಕ್ಕಾಗಿ ಆಸಕ್ತಿಯಿಂದ ಸ್ವಯಂವರ ಕಣಕ್ಕೆ ಬರಬೇಕು ಅಂತಾದ್ರೆ
ಆ ಸೌಂದರ್ಯದ ಸಾರ ಎಷ್ಟು, ಎಂಥದ್ದು? ಲೋಕೋತ್ತರ ಕೀರ್ತಿಯನ್ನು ಪ್ರಸಿದ್ಧಿಯನ್ನು ಪಡೆದದ್ದು. ಅಂಥವಳ ಜೊತೆಯಲ್ಲಿ ಸಂಸಾರ ರಥದಲ್ಲಿ ಮುನ್ನಡೆಯುವಂತಹ ದೀಕ್ಷೆ ತೊಟ್ಟ ಮೇಲೆ ಈ ಸನ್ಯಾಸ ಬರ್ತದೆ ಅಂತಾದ್ರೆ ವಿರಸ, ವಿಕೋಪ ಅಥವಾ ವಿಶ್ರಾಂತಿ ಅಪೇಕ್ಷೆ, ಇದು ಎಂಥದಕ್ಕೆ ಭಾವ? ಆಯ್ತು, ಈಗ ಸನ್ಯಾಸಿಯೇ ಆದದ್ದು ಹೌದಾದ್ರೆ, ಈಗ ಹೇಗೂ ಇಲ್ಲಿಗೆ ಬರುವಾಗ ಬಂದ ಮೇಲೆ ಒಂದು ಮಾತುಕತೆ ಆಗಿ ಹೇಗೆ ಈ ಸಲ ಸನ್ಯಾಸ ತೆಕ್ಕೊಳ್ಳುವುದು ಅಂತ ಒಂದು ಸಮಾಲೋಚನೆ ಮಾಡಿ ಮತ್ತೆ ಮುನ್ನಡೆಯಬಹುದಿತ್ತು. ಸನ್ಯಾಸ ತೆಗೆದ ಮೇಲೆ ಇಲ್ಲಿಯ ತನಕ ಬಂದು ಇಲ್ಲಿ ನಂದನದಲ್ಲಿ ವಿಹರಿಸಿದಿ, ಮನೆಗೆ ಬರಲಿಲ್ಲ. ವಿಷಯ ದೇವರೇ, ಮನೆಗೆ ಬರುವುದಿಲ್ಲ ಅಂತಾದ್ರೆ ಇಲ್ಲಿವರೆಗೆ ಬಂದದ್ದು ಯಾಕೆ? ಇಲ್ಲಿವರೆಗೆ ಬಂದ ಮೇಲೆ ಮನೆಗೆ ಬಾರದೇ ಇದ್ದದ್ದು ಯಾಕೆ? ಮಧ್ಯದಲ್ಲಿ ಸನ್ಯಾಸದ ರೂಪ ವೇಷ ಇದು ಎಂಥದ್ದು? ಸಂಸಾರದಲ್ಲಿ ಏನಾಯ್ತು? ಗಮ್ಯ ಯಾವುದು? ಇಷ್ಟು ಬೇಕಲ್ಲ ಭಾವ? ದೇವರೇ, ಅಲ್ಲ ಭಾವ ಅಂತ ಕರೀಬಹುದಲ್ಲ? ಖಂಡಿತ ಅಲ್ಲಲ್ಲ, ಒಂದುಂಟು. ಈಗ ಸನ್ಯಾಸವನ್ನು ನಾನು ಸ್ವೀಕರಿಸುವುದೋ ಅಂತ ನಿನ್ನ ಬಳಿಗೆ ಬಂದು ವಿವೇಚಿಸಿ ನಿರ್ಣಯ ಮಾಡುವಂತಹ ಸನ್ನಿವೇಶವೇ ಅಲ್ಲ. ಯಾಕಂದ್ರೆ ಸ್ವಯಂ ಸ್ಫೂರ್ತಿ ಹಾಗಲ್ಲ. ಮತ್ತೆ ಈಗ ಸಂಸಾರದಲ್ಲಿ ವಿರಕ್ತಿ ಬಂತು ಅಂತಾದ್ರೆ ಮತ್ತೆ ಕೇಳುವುದಕ್ಕೆ ಇಲ್ಲ. ಆ ಕ್ಷಣಕ್ಕೆ ಹೆಂಡತಿಯನ್ನು ಬಿಟ್ಟು ಹೋಗುವುದು ಪ್ರಮಾಣ ಆಗಂತೆ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ವಿರಕ್ತಿ ಯಾವ ಹಗಲು ಬಂತೋ ಆ ಹಗಲಲ್ಲಿ ಹೊರಡಬೇಕಂತೆ ಸನ್ಯಾಸಿಯಾಗಿ, ಮತ್ತೆ ನಾಳೆ ನೋಡುವ ಅಂತಿಲ್ಲ, ಆಗಲೇ ಹೊರಡುವುದಂತೆ. ಕಥೆಯೇ ಕೇಳಿದ್ದೇನೆ ನಾನು. ಯಾವುದು? ಮಧ್ಯಾಹ್ನದ ಹೊತ್ತಿಗೆ ತಾನು ಹೇಳಿದ್ದನ್ನು ಹೆಂಡತಿ ಮಾಡಿ ಬಡಿಸಲಿಲ್ಲ ಅಂತ ಸನ್ಯಾಸ ಸ್ವೀಕರಿಸಿದವರಿದ್ದಾರೆ. ಓ, ಇದೀಗ ಹಾಗೆ ಅಲ್ಲ, ಉಣ್ಣುವುದಕ್ಕೆ ಬೇಕಾದ ಸಿಕ್ಲಿಲ್ಲ ಅಂತ. ಅದೇ 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 ಅಲ್ವಾ? ಅದೇ ಅದೇ ಅಂದ್ರೆ ವ್ಯಂಜನಗಳು ಕಡಿಮೆ ಆಯಿತು ಅಂತ ಆದ್ರೆ ಅಲ್ಲ, ನಿನ್ನದ್ದು ಹಾಗೆಯೋ ಅಂತ ಅಲ್ಲ. ನಾನೊಂದು ಹೇಳ, ನಾನು ಆಲೋಚನೆ ಮಾಡಿದ್ದೆ ಹೇಗೆ ಗೊತ್ತಾ? ಸನ್ಯಾಸ ವೇಷವನ್ನು ಧರಿಸಿಕೊಂಡು ಬಂದ್ರೆ ಆಗುವ ಪ್ರಯೋಜನ ಏನು ಅಂತ ಕೇಳಿದ್ರೆ, ಸನ್ಯಾಸಿಗಳನ್ನು ನೋಡಿ ಕಲಿತ ಕಾರಣ. ಈಗ ಸನ್ಯಾಸಿಗಳೇ ನಮ್ಮನ್ನು ಶತಶೃಂಗ ಪರ್ವತದಿಂದ ಹಸ್ತಿನಾವತಿಗೆ ಕರೆದುಕೊಂಡು ಬಂದ್ರು. ಆಗ ನಾವು ಕ್ಷತ್ರಿಯರೇ ಆಗಿದ್ದೇವೆ. ಹೌದೌದು ಅಲ್ವಾ? ಹೌದು. ಹಾಗಾದ್ರೆ ಸನ್ಯಾಸಿ ಆದ್ರೆ ಹೇಗೆ ಹೇಗೆ ಅಂತ ಆಲೋಚನೆ ಮಾಡಿದ್ದು ಅಂತ ನಾನು. ಆದರೆ ಸನ್ಯಾಸಿ ಆದರೆ ನಾವು ಎಲ್ಲಿ ಹೋದ್ರು ಯಾರಿಗೇನು ಹೊಂದಿಸಿದ್ರು ನಾವೇನು ಹೊಂದುವ ಹಾಗಿಲ್ಲ. ಹೌದು. ಈಗ ಕುಂತಿಯ ಮಕ್ಕಳಿಗೆ ವನ ಅಲ್ಲ ನಾಡು ಅಂತ ನಿರ್ಣಯಿಸಿದ ಸನ್ಯಾಸಿಗಳು ನಿಮಗೆ ಊರು ಸಿಕ್ಕಿದಾಗ ನಿಮ್ಮ ಜೊತೆಯಲ್ಲಿ ಉಳಿದ್ರು. ಅವರು ಶತಶೃಂಗಕ್ಕೆ ಹೋದ್ರು. ಆದ್ರಿಂದಲೇ ಕೇಳಿದ್ದು, ನೀನು ಇನ್ಯಾರಿಗೋ ಏನನ್ನು ಹೊಂದಿಸುವುದಕ್ಕೆ ಬಂದು ಅವರನ್ನು ಕೈ ಬಿಡುವುದಕ್ಕೆ ಹೊರಟದ್ದೋ, ಕೈ ಬಿಟ್ರೆ ಕೈ ಹಿಡಿದವರ ಗತಿ ಎಂತದ್ದು? ಅದು ಒಂದುಂಟು. ಯಾವುದು? ಎರಡು ಕೈಯಲ್ಲೂ ಹಿಡ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಒಂದು ಕೈಯಲ್ಲಿ ಒಬ್ಬರನ್ನು, ಇನ್ನೊಂದು ಕೈಯಲ್ಲಿ ಇನ್ನೊಬ್ಬರನ್ನು ಹಿಡ್ಕೊಳ್ಬಹುದು. ಆದರೆ ಇದನ್ನ ಇಲ್ಲಿ ಇಟ್ಕೊಳ್ತಿ ಅಂತ, ಎರಡು ಕೈಯಲ್ಲಿ ಎರಡು ಹಿಡ್ಕೊಂಡ್ರೆ ಸನ್ಯಾಸ ಎಲ್ಲಿ ಇಡ್ತಿ ಅಂತ. ಸನ್ಯಾಸ ಏನಿದು ಶಾಶ್ವತ ಅಂತ ತಿಳ್ಕೊಂಡದ್ದು ನೀನು? ಹಾಗಾದ್ರೆ ನಾನು ಹೇಳಿದ್ದು ಸರಿ, ವೇಷವೇ ಇದು. ವೇಷವೇ ಇದು. ನಿನಗೇನು ವೇಷದ ಹುಚ್ಚು ತೊಡಗಿ? ಈ ಬಣ್ಣ ಬಂದದ್ದುಂಟಲ್ಲ, ಇದು ಬಣ್ಣ ಅಲ್ಲ. ಇದು ಹಲವು ದಿನಗಳಿಂದ ತೊಳೆಯದೆ ತಿರುಗಾಟದಲ್ಲಿ ಇದನ್ನೇ ಹಾಕಿದ ಕಾರಣ ಈ ಬಣ್ಣ ಬಂದದ್ದಷ್ಟೇ. ಅದಕ್ಕೆ ಓ, ಇದು ಬಣ್ಣ ಗೆಟ್ಟು ಬಣ್ಣ ಬಂದದ್ದು. ಹೌದು. ಮತ್ತೆ ನನಗೊಂದು ಸಮಸ್ಯೆ, ಬಣ್ಣ ಬಿಟ್ಟು ಬಂದದ್ದಲ್ಲ. ನನಗೊಂದು ಸಮಸ್ಯೆ ಉಂಟು. ನಾನು ಎಲ್ಲೇ ಇದ್ರೂ ನನ್ನ ಬಟ್ಟೆಯನ್ನು ಹೆಂಡತಿಯೇ ತೊಳಿಬೇಕು. ಹೆಂಡತಿ ಹತ್ತಿರ ಇಲ್ಲ ಅಂತಾದ್ರೆ ಬಟ್ಟೆ ತೊಳಿಲಿಕ್ಕೆ ಇಲ್ಲ ನಾನು. ಈಗ ಹೆಂಡತಿ ಹತ್ತಿರ ಆಗುವ ಸಾಧ್ಯತೆ ಇಲ್ಲ ಅಂತಾದ್ರೆ ಅದಕ್ಕೆ ಸತ್ಯ ಭವಿಷ್ಯದಲ್ಲಿ ಹಾಗಾದ್ರೆ ಅಲ್ಲ, ಅದೊಂದು ಪ್ರಶ್ನೆ ಅಲ್ವೋ? ಆ ನಿಯಮ ಇದ್ದವರಿಗೆ, ಈಗ ಸ್ವಯಂ ಪಾಕಿಗಳಾದವರಿಗೆ ಅವರೇ ಪಾಕ ಮಾಡಿದ್ರೆ ಅವರು ಉಣ್ಣುವುದು. ಹೌದು. ಆಗ ಸ್ವಯಂ ಪಾಕ ಮಾಡಿಕೊಳ್ಳುವಲ್ಲಿ ಇರುವ ಸಂಭಾವ್ಯತೆಗಳೇನು, ಸಾಧ್ಯತೆಗಳೇನು, ವಿಧಿ ನಿಷೇಧಗಳೇನು, ಅದೆಲ್ಲದರ ಕುರಿತಾಗಿ ಒಂದು ಮುನ್ನೋಟ ಇರಬೇಕು. ಆದ್ರಿಂದ ನಾನು ಕೇಳಿದ್ದು, ಈಗ ಸದ್ಯ ಭವಿಷ್ಯದಲ್ಲಿ ಸತಿಯ ಜೊತೆಯಲ್ಲಿರುವ ಅವಕಾಶವೇ ಇಲ್ಲದವರು, ಬೇರೆಯವರಿಂದ ಮಡಿ ಮಾಡಿಸಿಕೊಳ್ಳದವರು, ಸ್ವಯಂ ಮಡಿ ಆಗದವರು, ಅಂದ್ರೆ ಮಡಿ ಆಗ್ಲಿಕ್ಕೆ ಸಾಮರ್ಥ್ಯ ಉಂಟು ಆದ್ರೂ ಆಗುವುದಿಲ್ಲ ಅಂತ ನಿರ್ಬಂಧ ಇದ್ದವರು, ಈಗ ಮಡಿಗೇನು ಗತಿ ಅಂತ. ಅದೇ ಮಡಿಗೆ ಈಗ ಬೇರೆ ಯಾರನ್ನಾದ್ರೂ ಹುಡುಕುವುದು ಅಂತ ಆಲೋಚನೆಯಲ್ಲಿದ್ದೇನೆ. ಓ, ಹೇಗೆ ಸ್ವಾಮಿ? ಓ, ನಿನ್ನಲ್ಲಿ ವಿನೋದ ಮಾತಾಡದೆ ಮತ್ತೆ ಯಾರಲ್ಲಿ ನಾನು ಮಾತಾಡಬೇಕು ಹೇಳು? ಆಗಲಿ, ನನಗೆ ಸಂತೋಷವೇ. ನಗೆಯಾಡ್ತಾ ಆಡಿದ ಮಾತಿನಿಂದ ಅಳು ಹುಟ್ಟಿಸುವವರ ಯಾವ ಉದ್ದೇಶಗಳು ಕೂಡ
ಅಲ್ಲಿ ಹುಟ್ಟಿಸುವ ಯಾವ ಉದ್ದೇಶಗಳು ಅಲ್ಲಿ ಊರ್ಜಿತ ಆಗುವುದಿಲ್ಲ. ತಾವು ನಗೆಯಾಡ್ತಾ ಇದ್ದರೆ ಅದು ನಿನ್ನಂಥವರಿಂದ ಸಾಧ್ಯ ಆದರೆ ಅನ್ಯರಲ್ಲೂ ನಗು ಅರಳಿಸುವುದಕ್ಕೆ ಅದು ಪರ್ಯಾಪ್ತವಾದೀತು ಎಂಬ ಉದ್ದೇಶದಿಂದಲೇ ಮಾತಾಡಿದೆ. ನೀನು ಮುಖದಲ್ಲಿ ನಗು ತುಂಬಿದ್ರು ಏನಾದ್ರೂ ದುರ್ಭರವಾದ ದುಃಖಮಯವಾದ ಸನ್ನಿವೇಶದಲ್ಲಿ ಬಂದ ದುರವಸ್ಥೆ ಅಲ್ವಲ್ಲ ಇದು? ಛೇ, ಹಾಗೇನಾಗ್ಲಿಲ್ವಲ್ಲ? ನಿನ್ನನ್ನು ಕಂಡ ತಕ್ಷಣ ನತಲೋಕ ಬಂಧು ಕಾರುಣ್ಯ ಸಿಂಧು ಅಂತ ಆಡಿದೆ. ನೀನು ಭಗವಂತ, ನಿನ್ನ ಹಿನ್ನೆಲೆ ಏನು, ಅವತರಣವಾದ ಉದ್ದೇಶ ಏನು, ಯಾವುದನ್ನೂ ತಿಳಿಯದವನಲ್ಲ ನಾನು. ಆದ್ರೆ ಅದೆಲ್ಲವನ್ನು ಇರಿಸಿಕೊಂಡು ನಿನ್ನ ಮುಂಭಾಗದಲ್ಲಿ ಮದನ ತಾತನೇ ಬರುವ ಹಾಗೆ ಕಾಣುತ್ತದೆ ಅಂತ ಆಡಿದೆ. ಹಾಗಾದ್ರೆ ಮದನ ಅಂದ್ರೆ ಏನು ಅಲ್ವಾ? ಮನಸ್ಸಿನಲ್ಲಿ ಭಾವವನ್ನು ಸೃಷ್ಟಿಸುವವ, ಭಾವವನ್ನು ಹುಟ್ಟಿಸುವವ. ಸರಿ ಸ್ವಾಮಿ, ಅಂತಹ ಭಗವಂತನೇ ಆಗಿ ಅಂದರೆ ಚಿತ್ತಜ ಪಿತನಾಗಿ ಕೇವಲ ಮನ್ಮಥನ ತಂದೆ ಅಂತ ಹೇಳಿದ್ರೆ ಅದೇ ಅಲ್ವಲ್ವ? ಧ್ವನಿಯಿಂದ ನೋಡಿದರೆ ನಮ್ಮ ಮನಸ್ಸಿನಲ್ಲಿ ಜನಿಸುವಂತಹ ಭಾವಗಳು ಏನುಂಟು ಅದಕ್ಕೆಲ್ಲ ವಾಸುದೇವನಾದ ನೀನೇ ಕಾರಣ ಅಂತ ತಿಳಿದು ಬಾಳಿದವರು ನಾವು. ನೀನೊಂದು ಉದಾಹರಣೆ ಹೇಳಿದೆ. ಮುಂದಿನಿಂದ ಹೋಗುವಂತಹ ಪಿಪೀಲಕ ಅಥವಾ ಇರುವೆ ಒಂದು ಇದ್ದಕ್ಕಿದ್ದಂತೆ ಆ ಜಾಗವನ್ನು ಬಿಟ್ಟು ಮೇಲಕ್ಕೆ ಹಾರಿದ್ರೆ ಅದು ಹಕ್ಕಿಯ ರೂಪವನ್ನು ತಳೆದು ರೆಕ್ಕೆ ಬಂತು ಅಂತ ಹಾರುವುದಕ್ಕೆ ತೊಡಗಿದರೆ ಹಾರ್ತದೆ. ಯಾವಾಗ ಗೊತ್ತೇ? ಯಾವಾಗ? ತನ್ನ ಜೊತೆಯಾಗಿ ಹಿಂದಿನಿಂದ ಬರುವುದಕ್ಕೆ ಕೂಡ ರೆಕ್ಕೆ ಬಂದೀತು, ಬರ್ತದೆ ಅನ್ನುವಂತಹ ವಿಶ್ವಾಸ ಇದ್ದರೆ ಮಾತ್ರ. ಎಲ್ಲರ ಸ್ವರೂಪವು ವಿಚಲನೆಗೊಳಗಾಗುವುದು. ಒಂದೇ ಹೇಳು, ಯಾವುದೋ ಒಂದು ಕಾಲದಲ್ಲಿ ಅದಕ್ಕೆ ಎಲ್ಲದಕ್ಕೂ ರೆಕ್ಕೆ ಬರುವುದಿಲ್ವೋ? ರೆಕ್ಕೆ ಬಂದದ್ದು ಮೇಲಕ್ಕೆ ಹಾರುವುದಿಲ್ವೋ? ಯಾವಾಗ ಹಾರ್ತದೆ ಕೇಳಿದ್ರೆ ಇನ್ನೇನು ಮಳೆ ಬರ್ತದೆ, ಭೂಮಿಯಲ್ಲಿ ತಾಪ ಹೆಚ್ಚಾಗಿ ಒಳಗಿರುವುದಕ್ಕೆ ಸಾಧ್ಯ ಇಲ್ಲ, ಮೇಲಿನಿಂದ ಇನ್ನೇನು ಮಳೆ ಬಂದೀತು ಅನ್ನುವ ಭಾವ ಅದಕ್ಕೆ ಹುಟ್ಟಿದ ಕಾಲದಲ್ಲಿ ಮೇಲಕ್ಕೆ ಹಾರ್ತದೆ. ಅದೇ ಮಳೆ ಬಂತ ಮತ್ತೆ ಆ ರೆಕ್ಕೆಗಳನ್ನು ಕಳಕೊಂಡು ಅದು ಕೆಳಗೆ ಮತ್ತೆ ಬೀಳುತ್ತದೆ, ಮೊದಲಿನಂತೆ ಇರುವೆ ಆಗ್ತದೆ. ದೇವ್ರೆ, ನನಗೆ ನೀನೇ ರೆಕ್ಕೆ ಕೊಟ್ಟದ್ದು, ಬಹುಶಃ ಮಳೆ ಬರ್ತದೆ ಅಂತ ಕಾಣುತ್ತದೆ. ಅಂದ್ರೆ ಈಗಂತೂ ಬರ್ತಾ ಉಂಟು ಮಳೆ. ನನಗೀಗ ಪೂರ್ತಿ ಮುಂದಿರಿಸಿದರೆ ನನಗೆ ಏನಾದ್ರೂ ಹೇಳುವುದಕ್ಕಾಗ್ತದೆ. ಯಾಕೆ ಅಂದ್ರೆ ಮದನ ತಾತ ಅಂತ ಗುರುತಿಸಿದಾಗ ಹೌದು, ಎರಡು ನೆಲೆಯಿಂದ ಅದನ್ನು ಅಂಗೀಕರಿಸ್ತಾರೆ. ಒಂದು ಇಲ್ಲಿ ಹುಟ್ಟಿದ್ದೆಲ್ಲ ನಿನ್ನಿಂದಲೇ ಅಂತ ತಿಳಿಯುವವರು. ನಾನಾಗಿ ಏನನ್ನು ಈಗ ಅಲ್ಲಿ ಭಾವವನ್ನು ಉದ್ದೀಪಿಸಿದ್ದಿಲ್ಲ. ಇನ್ನೊಂದು ಅರ್ಥದಲ್ಲಿ ಆಗ್ತದೆ, ಇಲ್ಲಿ ಏನು ಹುಟ್ಟಿದ್ರು ಅದು ನಿನ್ನದ್ದೇ, ಅದಕ್ಕೆ ಅಪ್ಪ ನೀನೆ, ನಿನ್ನಲ್ಲೇ ಇಡ್ತೇನೆ ಆ ಭಾವವನ್ನು. ಅದರಲ್ಲಿ ಉತ್ತೀರ್ಣವಾಗಬಹುದಾದದ್ದು ಯಾವುದು ಅದನ್ನು ನೀನು ಆಯ್ಕೆ ಮಾಡಿಕೊ, ಅಥವಾ ಅನುತ್ತೀರ್ಣವಾಗಬೇಕಾದದ್ದನ್ನು ನೀನೇ ಈಡೇರಿಸದೆ ಬಿಡು. ಭಾವ ಏನುಂಟೋ ಅದನ್ನು ನಿನ್ನ ಪಾದದಲ್ಲಿ ಇಡ್ತೇನೆ ಅಂತ ಇಡುವ ವರ್ಗವೂ ಉಂಟು. ಆಗಲೂ ಮದನ ತಾತ ಅಂದರೆ ಕಾಮಕ್ಕೆ ಪಿತೃಸ್ಥಾನವನ್ನು ಹೊಂದುವುದಕ್ಕಾಗ್ತದೆ. ಈಡೇರಬೇಕಾದ್ಯಾವುದು, ಈಡೇರಬಾರದ್ಯಾವುದು ಅಂತ. ಈಗ ಮೂಲ ಕಾಮ ಎಂಥದ್ದು ಅಂತ ಬೇಕು ಸ್ವಾಮಿ. ಇದಕ್ಕೆಲ್ಲ ಕಾರಣ ನಿನ್ನ ಮೇಳದವರೊಬ್ಬರು ನಮ್ಮಲ್ಲಿಗೆ ಬಂದದ್ದು. ಮೇಳ ದೊಡ್ಡದುಂಟು, ಆದ್ರಿಂದ ಹೆಸರು ಹೇಳಬೇಕಾಗ್ತದೆ. ಹಾಗಾಗಿ ಲಾಲಿಸುವಂತಲೇ ತೊಡಗುದು. ಲಾಲಿಸು ದೇವರ ದೇವ ಮುಕುಂದ, ಲಾಲಿಸು ದೇವರ ದೇವ ಮುಕುಂದ, ನೀಲ ನಿಭಾಂಗ ಶಾಶ್ವತ ನಿತ್ಯಾನಂದ, ನೀಲ ನಿಭಾಂಗ ಶಾಶ್ವತ ನಿತ್ಯಾನಂದ. ಭೂಲಲ ಧರ್ಮಾಂಗ ಮೂಲಲ ಧರ್ಮಜ ಒಂದು ರಾತ್ರಿಯಲ್ಲಿ ಪಾಂಚಾಲೆ ಸಹಿತ ಮಲಗಿರುವ ವೇಳೆಯಲ್ಲಿ, ಪಾಂಚಾಲೆ ಸಹಿತ ಮಲಗಿರುವ ವೇಳೆಯಲ್ಲಿ ಲಾಲಿಸು ದೇವರ ದೇವ ಮುಕುಂದ, ನೀಲ ನಿಭಾಂಗ ಶಾಶ್ವತ ನಿತ್ಯಾನಂದ.
ಅಂತ ಆಡಿದೆ. ಹಾ, ಆದ್ರೆ ಎಷ್ಟೋ ಸಲ ನೀನು ನಮ್ಮವನು ಅನ್ನುವ ಭಾವದಿಂದಲೇ ಹೀಗೆ ನಾವು ಮಾತನಾಡಿ ಬಿಡ್ತೇವೆ ಪ್ರಭು. ಸದಾಕಾಲ ಹಸನ್ಮುಖಿ, ಸ್ಮೇರ ಮುಖ ನೀನು. ಯಾಕೆ ಕೇಳಿದ್ರೆ ಜೀವನವೇ ಒಂದು ಲೀಲೆ ಅಂತ ತಿಳಿದವನು. ಕಷ್ಟವೂ ಇಲ್ಲ, ಸುಖವೂ ಇಲ್ಲ, ಎಲ್ಲ ಸಂತೋಷದ್ದೇ ಅಂತ ಆಡುವವರಿಗೆ ಎಷ್ಟೋ ಸಲ ಕಷ್ಟ ಬಂದಾಗ ಅಳು ಬರ್ತದೆ. ಅವರು ಉಳಿದವರಿಗೆ ಮಾತ್ರ ಹೇಳುವುದು, ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ನಾವು ಆಟ ಆಡುವ ಪ್ರಾಯದಲ್ಲೇ ಚಾಣೂರ ಮುಷ್ಟಿಕರನ್ನು ಎದುರಿಸಿದವರು. ಹೌದು. ಆ ಕಾರಣದಿಂದಲೇ ಬದುಕಿನಲ್ಲಿ ಯಾವತ್ತು ಸ್ಮೇರಮುಖಿಯಾಗಿಯೇ ಚಾಣೂರ ವೈರಿಗೆ ಉಳಿಯುವುದಕ್ಕಾದದ್ದು ಯಾಕೆ ಗೊತ್ತುಂಟು? ಹೋರಾಟಕ್ಕೆ ಬಂದ ಕಾಲದಲ್ಲಿ ಅದನ್ನೊಂದು ಆಟ ಅಂತ ತಿಳಿಯುವುದಕ್ಕಾಗ್ತದೆ ಅಂತ ಬಾಲ್ಯದಲ್ಲೇ ಪಾಠ. ಆದ್ರಿಂದ ಹೋರಾಡುವ ಕಾಲದಲ್ಲೂ ಅದನ್ನು ಆಟ ಅಂತ ಸ್ವೀಕರಿಸುವ ಮಾನಸಿಕ ಸ್ಥಿತಿ ಊರ್ಜಿತವಾಗಿಸಿಕೊಂಡ್ರೆ ಯಾವತ್ತು ನಮಗೆ ಸ್ಮೇರಮುಖಿ ಆಗ್ಲಿಕ್ಕೆ. ಅಂದ್ರೆ ಜೀವನದ ಹೋರಾಟದಲ್ಲೂ ಧೃತಿಗೆಡುವುದಕ್ಕಿಲ್ಲ. ಹೌದು. ಪ್ರತಿಯೊಂದನ್ನು ಪಂಥವಾಗಿ ಸಂತೋಷದಿಂದಲೇ ಸ್ವೀಕರಿಸುವುದು. ಕೃಷ್ಣ ನೀಲ ನಿಭಾಂಗ, ಅದೊಂದು ಗಾಢವಾದ ಬಣ್ಣವೂ ಹೌದು, ಗೂಢವಾದ ಬಣ್ಣವೂ ಹೌದು, ರಹಸ್ಯಾತ್ಮಕವಾದದ್ದಂತೆ. ಹಾಗೆಂತ ಕೃಷ್ಣ ಎಲ್ಲರನ್ನು ಆಕರ್ಷಿಸುವವ ಅಂತಲೂ ನಿನ್ನ ಕುರಿತಾಗಿ ಆಡಿದರು. ಬಹುಶಃ ನನಗೆ ಅನ್ನಿಸುವುದು ಏನು, ಈ ಕಾಂತಶಕ್ತಿ ಉಳ್ಳಂತಹ ಒಂದು ವಸ್ತುವಿನ ಬಳಿಗೆ ಒಂದು ಲೋಹದ ಚೂರು ಬರುವುದು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಉಂಟ. ಇದಕ್ಕೆ ಕಾಂತಶಕ್ತಿ ಇರುವುದೇ ಕಾರಣ. ಅದರಲ್ಲಿ ಸೆಳೆಯಲ್ಪಡುವ ಗುಣ ಉಂಟು, ಹೌದು, ಇದರಲ್ಲಿ ಸೆಳೆಯುವ ಗುಣ ಉಂಟು. ಅದೆರಡು ಒತ್ತಾದಾಗ ತಾನಾಗಿ ಒಟ್ಟಾಗ್ತದೆ. ನಾನು ಬಹುಶಃ ಇಲ್ಲಿಗೆ ಹಾಗೆ ಬಂದದ್ದು ಅಂತ ಕಾಣ್ತದೆ. ಕಾಂತ ಶಕ್ತಿ ಅಥವಾ ಶಕ್ತಿ ಕಾಂತ. ಅದೀಗ ಕಾಂತ ಪುಲ್ಲಿಂಗವೋ ಸ್ತ್ರೀಲಿಂಗವೋ ಅಂತ ಇರುವುದು. ಯಾಕೆಂದ್ರೆ ಕಾಂತಾಶಕ್ತಿಯು ಕಾಂತಾಶಕ್ತಿಯು ಹೌದು ಹೌದು, ಅದು ಕಾಂತಾಶಕ್ತಿ ಅಲ್ವಾ? ಕಾಂತಾಶಕ್ತಿ ಅನ್ನುವುದೇ ಹೆಚ್ಚು ಸರಿ. ಈಗ ಪ್ರಾಣಕಾಂತ ಅನ್ನುವಾಗ, ಹೌದು, ಈಗ ಪ್ರಾಣಕಾಂತ ಅನ್ನುವಾಗ ಯಾವ ಶಕ್ತಿ ಈಗ ಅದು? ಈಗ ಪ್ರಾಣಕ್ಕೆ ಪ್ರಾಣವನ್ನು, ಹೌದು, ಉಳಿದವರ ಪ್ರಾಣವನ್ನು ಸೆಳೆಯುವ. ಹೌದು. ಮತ್ತೆ ಒಂದುಂಟು ಒಡೆಯ ಅಂತಲೂ ಅರ್ಥ ಉಂಟಲ್ಲ. ಅಲ್ಲ, ಉಂಟು ಉಂಟು ಉಂಟು. ಹೌದು ಉಂಟು. ಕೃಷ್ಣ ಈಗ ಅದರಲ್ಲಿ ಒಂದು ಕಾಂತ ಉಂಟು ಅಂದೇನಾ? ಅಲ್ಲ, ಅಂದ್ರೆ ಅದು ಏನು ಸಮಸ್ಯೆ ಅದು ಗೊತ್ತಾ? ನಾವು ಎರಡು ಕಾಂತ ಅಂತ ಇಟ್ಟುಕೊಳ್ಳು. ಎರಡು ಕಾಂತ. ಹೌದೌದು. ಒಂದು ಸ್ವಲ್ಪ ಸಣ್ಣದು ಶಕ್ತಿ, ಇನ್ನೊಂದು ಸ್ವಲ್ಪ ದೊಡ್ಡದು. ಆಗ ಯಾವ ಕಡೆಗೆ ಪ್ರಬಲ ಉಂಟೋ ಅಲ್ಲಿಂದ ಲೋಹದ ಚೂರು ಈ ಕಡೆಗೆ ಬರ್ತದೆ. ಇಂದ್ರಪ್ರಸ್ಥದ ಕಾಂತಶಕ್ತಿ ಕಡಿಮೆಯಾಗಿ ಇಲ್ಲಿಯ ಕಾಂತಶಕ್ತಿ ಹೆಚ್ಚಾದ್ನೋ ಏನೋ ಇನ್ನು ಗೊತ್ತಿಲ್ಲ. ಅದನ್ನು ತಾನು ಹೌದು ಹೌದು. ದೊಡ್ಡದರ ಸಿಕ್ಕಿದಾಗ ದೊಡ್ಡದರ ಜೊತೆಯಲ್ಲಿ ಸೇರಿ, ಅಲ್ಲಲ್ಲ, ದೊಡ್ಡದರ ಜೊತೆಯಲ್ಲಿ ಅದು ಸೇರುವುದಲ್ಲ, ಅದಲ್ಲೂ ದೊಡ್ಡದೇ ಕಾರಣ ಅದಕ್ಕೆ ಸೇರಿಸಲಿಕ್ಕೆ ಕಾರಣ. ಈ ಚೂರಿನ ತಪ್ಪಲ್ಲ, ಈ ಇದರದ್ದೇ ತಪ್ಪು. ಅದು ಸೇರಿ ಬದಿಗಿರ್ಲಿ. ಹೌದು. ಈಗ ನಮ್ಮದು ಕೃಷ್ಣ, ದ್ರೌಪದಿ ವಿವಾಹ ಆಯಿತು. ಹೌದಲ್ಲ, ಆಯ್ತಲ್ಲ. ಹಸ್ತಿನಾವತಿಗೆ ಹೋದೆವು, ಜೊತೆಯಾಗಿ ನೀನು ಬಂದವ, ಹೌದಲ್ಲ? ಅರ್ಧ ರಾಜ್ಯ ಪಾಂಡವರಿಗೆ ಕೊಡಲೇಬೇಕಾದದ್ದು ವಿಹಿತ ಅಂತ ಹಿರಿತಲೆಗಳು ಒಗ್ಗೂಡಿ ನಿರ್ಣಯಿಸಿದರು. ಖಾಂಡವ ಪ್ರಸ್ಥವೇ ಧರ್ಮಜನಿಗೆ ರಾಜಧಾನಿ, ಹೌದು ಅಲ್ವಾ? ಹಾಗಾಗಿ ನಾವು ಖಾಂಡವ ಪ್ರಸ್ಥಕ್ಕೆ ಬಂದ ಮೇಲೆ ನೀನು ದ್ವಾರಕೆಗೆ ಬಂದೆ, ಕಳಿಸಿಕೊಟ್ಟೆ. ಅಲ್ಲಿ ನಗರ ನಿರ್ಮಾಣವನ್ನು ಮಾಡಿ ನಾವು ಇರುವಂತಹ ಹೊತ್ತಿನಲ್ಲಿ ನಾರದ ಮಹರ್ಷಿಗಳ ಆಗಮನ ಆಯ್ತು. ಅದನ್ನೇ ಹೇಳಿದ್ದು ನಾನು, ನಿನ್ನ ಮೇಳದವರೊಬ್ಬರು ಬಂದರು ಅಂತ. ಮೇಳದಲ್ಲಿ ಮೇಲಿರುವವರು ಕೆಳಗೆ ಬಂದ್ರ. ನಿನ್ನ ಮೇಳದಲ್ಲಿ ಯಾವತ್ತೂ ಇರುವವರು, ಈಗ ನಮ್ಮಲ್ಲಿಗೆಲ್ಲ ಬರ್ತಾರೆ, ಅವರು ಬರುವುದಿಲ್ಲ ಅಂತಲ್ಲ, ಪ್ರಚೋದನೆ ಇಲ್ಲದೆ ಬರುವುದಿಲ್ಲ. ಕೃಷ್ಣ, ಬಂದವರು ಸುಂದೋಪಸುಂದರ ಕಥೆ ಹೇಳಿದ್ರು ನಮಗೆ. ಅವರು ಎಲ್ಲಿ ಯಾವ ಕಥೆ ಹೇಳ್ತಾರೆ ಅಂತ ಅವರಿಗೆ ಗೊತ್ತು. ಈಗ ನಿಮ್ಮಲ್ಲಿ ಅದ್ಯಾಕೆ ಹೇಳಿದ್ರಂತೆ? ಸುಂದೋಪಸುಂದರು ಅಣ್ಣ ತಮ್ಮಂದಿರು ಬ್ರಹ್ಮದೇವನಿಂದ ವರವನ್ನು ಪಡೆದು ಬೇರೆಯವರಿಂದ ತಮಗೆ ಮರಣವೇ ಇಲ್ಲ, ತಾವು ಅಜೇಯರು ಅಂತ ತಿಳ್ಕೊಂಡ್ರು. ಕೊನೆಗೆ ತಿಲೋತ್ತಮೆಯ ಸೃಷ್ಟಿಯಾಗಿ ಆ ಸೌಂದರ್ಯ ರಾಶಿಗೆ ಮನಸೋತು ಆ ಸುಂದೋಪಸುಂದರೇ ಪರಸ್ಪರ ಹೋರಾಟ ಮಾಡಿ ಪ್ರಾಣ ಕಳ್ಕೊಂಡ್ರು ಅನ್ನುವ ಕಥೆಯನ್ನು ನಮಗೆ ಹೇಳಿದರು. ಬೇರೆಯವರಿಂದ ಕೊಲ್ಲಲ್ಪಡದಿದ್ರು ಅವರಿಗೆ ಮರಣ ಇಲ್ಲ ಅಂತಿಲ್ಲ, ತಾವೇ ತಮ್ಮ ಸಾವಿಗೆ ನಿಮಿತ್ತವಾಗುತ್ತಾರೆ. ಹಾಗೆಂತ ಅವರು ಪರಸ್ಪರ ಹೊಡೆದಾಡಿಕೊಂಡು ಸಾವಿಗೆ ಕಾರಣವಾದ್ದು ತಿಲೋತ್ತಮೆ ಅನ್ನುವಳ ಲೋಕೋತ್ತರವಾದ ಸೌಂದರ್ಯ. ಸರಿ.
ಕಥೆಯೆಲ್ಲ ಮುಗಿದ ಮೇಲೆ ಈ ಕಥೆಯ ನೀತಿ ಏನು ಅಂತ ಕೇಳಿದ್ದೇವೆ ನಾವು. ಹಾ ಹಾ ಹಾ. ಆಗ ಅವರು ಹೇಳಿದ್ರು, ದ್ರೌಪದಿಯನ್ನು ನೀವು ಮದುವೆ ಆದ್ದಕ್ಕೆ ಈ ಕಥೆಯನ್ನೇ ಹೇಳಿದ್ದೆ ನಾನು ಅಂತ. ದ್ರೌಪದಿಯನ್ನು ಮದುವೆ ಆದದ್ದಕ್ಕೆ ಈ ಕಥೆ ಯಾಕೆ ಅಂತ? ಅಂದ್ರೆ ಪಾಂಡವರು 5 ಆಕೆಯನ್ನು ಹೊಂದಿದ್ದು. ಹೌದು ಕೃಷ್ಣ ಹಾಗಲ್ಲ, ಯಾವತ್ತೋ ಒಂದು ದಿನ, ಯಾಕಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಲ್ಲಿ ನಾವೊಬ್ಬರೇ ಹೊಂದಬೇಕು ಅಂತ ಹಂಬಲಿಸಿದ್ದರಿಂದ, ಒಬ್ಬರಿಗೆ ಮಾತ್ರ ಹೊಂದುವುದಕ್ಕೆ ಅವಕಾಶ ಇದ್ದದ್ರಿಂದ ಪರಸ್ಪರ ಸಂಘರ್ಷ ಬೇಕಾಯಿತು. ಇಲ್ಲೀಗ ಭಗವಾನ್ ಬಾದರಾಯಣರು ಬಂದು, ಹೌದು, ಎಲ್ಲರೂ ಹೊಂದುವುದಕ್ಕೆ ಯೋಗ್ಯಳಾದವಳವಳು, ಮಾತೃವಚನವನ್ನು ನೀವು ಅಂಗೀಕರಿಸಿದ್ರೆ ದೋಷ ಇಲ್ಲ, 5 ಮಂದಿಯು ಸ್ವೀಕರಿಸಬಹುದು ಅಂತ ಹೇಳಿದ್ರಿಂದ ನೀವು ಮದುವೆ ಆದದ್ದಲ್ಲ. ಹೌದು. ಈಗ 5 ಹೊಂದುವುದಕ್ಕೆ ಒಪ್ಪಿರುವಾಗ, 5ರನ್ನು ಹೊಂದುವುದಕ್ಕೆ ಅವಳು ಒಪ್ಪಿರುವಾಗ ಈಗ ಆ ಕಥೆ ಯಾಕಂತೆ? ದೇವರೇ, ನಮಗವಳು ಮಡದಿ, ಧರ್ಮ ಪತ್ನಿ. ದೇಹಾಪೇಕ್ಷೆ ಅನ್ನುವುದು ಪತ್ನಿಯ ಕುರಿತಾಗಿ ಪತಿಗೆ ಅಸಾಧು ಅಪರಾಧ ಅಲ್ಲವಲ್ಲ. ಈಗ ಧರ್ಮರಾಯನಿಗೋ ಭೀಮನಿಗೋ ಅಪೇಕ್ಷೆ ಇದ್ದ ದಿನವೇ ಅರ್ಜುನನಿಗೂ ಬೇಕು ಅಂತಾದರೆ, ಆದರೆ ಆಗ ಸಹೋದರರ ಮಧ್ಯದಲ್ಲೇ ಸಂಘರ್ಷ ಏರ್ಪಟ್ರೆ, ಪಾಂಡವರು ಇಲ್ಲಿಯವರೆಗೆ ಜೊತೆಯಾಗಿ ಬಾಳಿ ಬದುಕಿದವರು ಒಂದು ಹಸ್ತದ 5 ಬೆರಳುಗಳ ಹಾಗೆ, ಯಾವ ಕಾರಣಕ್ಕೂ ನಿಮ್ಮ ಮಧ್ಯದಲ್ಲಿ ಸಂಘರ್ಷ ಏರ್ಪಡಬಾರದು. ಹಾಗಾಗಿ ದ್ರೌಪದಿಯನ್ನು ಮಡದಿಯಾಗಿ ಸ್ವೀಕರಿಸುವಲ್ಲಿ ನೀವೊಂದು ನಿಯಮವನ್ನು ಮಾಡಿಕೊಳ್ಳಬೇಕು. ಸುದತಿ ಪುರುಷರ ಸಜ್ಜೆ ಹೊಕ್ಕಡೆ ವಿದಿತ ವತ್ಸರ ಭೂ ಪ್ರದಕ್ಷಿಣೆ. ಅಂದ್ರೆ ವರುಷಕ್ಕೆ ಒಬ್ಬರಂತೆ ಆಕೆಯನ್ನು ಮಡದಿಯಾಗಿ ಹೊಂದಬೇಕು. ಧರ್ಮರಾಯನಿಗೆ 1 ವರ್ಷ, ಆಮೇಲೆ ಭೀಮನಿಗೆ, ನಮ್ಮ ಅಣ್ಣನಿಗೆ, ಮತ್ತೆ ಅರ್ಜುನನಿಗೆ, ನಕುಲನಿಗೆ, ಸಹದೇವನಿಗೆ, ಹೀಗೆ ಧರ್ಮಜನಿಗೆ ಮಡದಿಯಾಗಿ ದ್ರೌಪದಿ ಇರುವ ಕಾಲದಲ್ಲಿ ಉಳಿದ ನಾವು 4 ಮಂದಿ ಸಹೋದರರು ಆಕೆಯನ್ನು ಅತ್ತಿಗೆ ಅಂತೆ, ಅರ್ಥಾತ್ ತಾಯಿಯಂತೆ ಕಾಣಬೇಕು. ಇದೇ ಸಂಬಂಧ ಹೀಗೆ ಮುಂದುವರಿಯುತ್ತದೆ. ಭೀಮನ ಜೊತೆಗಿರುವಾಗ ನಾವು 3 ಜನ, ಅರ್ಜುನನಾದ ನನ್ನ ಜೊತೆಗಿರುವಾಗ ನಕುಲ ಸಹದೇವರು, ಹೀಗೆ ಕಾಣಬೇಕು. ಒಂದು ವೇಳೆ ಒಬ್ಬನ ಜೊತೆಗೆ ದ್ರೌಪದಿ ಪಲ್ಲಂಗದಲ್ಲಿ ಇರುವಾಗ ಇನ್ನೊಬ್ಬ ಪ್ರವೇಶಿಸಿದ ಅಂತಾದರೆ ಆ ಪ್ರಾಯಶ್ಚಿತ್ತಕ್ಕೆ ಬೇಕಾಗಿ ತೀರ್ಥಯಾತ್ರೆ, ಭೂ ಪ್ರದಕ್ಷಿಣೆ ಮಾಡಬೇಕು. ತೀರ್ಥಯಾತ್ರೆ, ಹೌದು. ಅದು ಹೀಗೆ ಆಗಬೇಕು, ಇಷ್ಟೇ ಆಗಬೇಕು ಅಂತ ಹಾಗೇನಾದ್ರೂ ಉಂಟಾ? ಹಾಗೆ ಅಂತ ಹೇಳಿದ್ರೆ ಪ್ರಾರಂಭಕ್ಕೆ ಇದ್ದದ್ದು 12 ವರ್ಷೇ ವನೇ ವಸೇತ್ ಅಂತ. 12 ವರ್ಷಗಳಲ್ಲಿ ವನದಲ್ಲಿರಬೇಕು, ವನವಾಸಿ. ತಿರುಗಾಟ ಮಾಡ್ತಾ ಕೇಳಿದ್ದು ನಾನು. ನಿರ್ಬಂಧ ಆದಾಗ ಸ್ವರೂಪ ಸ್ಪಷ್ಟ ಬೇಕಲ್ಲ. ಹೌದು. ಒಂದು ಪ್ರಕರಣ ಹೀಗೆ. ಈಗ ನೀವು ಅದನ್ನು ಒಪ್ಪಿದ್ರಿ? ಹೌದು, ನಾವು ಒಪ್ಪಿದೆವು. ನಾರದರ ಸಮ್ಮುಖದಲ್ಲೇ ನಾವು ಮಾಡಿಕೊಂಡಂತಹ ನಿಯಮ, ಹಾಗಾಗಿ ಅದು ಒಪ್ಪಿಗೆ ಆಯಿತು. ಒಂದು ನಿಯಮ ಇರಲಿ. ಸರಿ, ಪರಸ್ಪರರನ್ನು ಒಪ್ಪಿ ಎಲ್ಲರಿಗೂ ಅಂಗೀಕಾರಕರವಾದದ್ದನ್ನು ಅಳವಡಿಸಿದರೆ ಕುಟುಂಬದ ಸಾಮರಸ್ಯ ಊರ್ಜಿತವಾಗುತ್ತದೆ. ಹೌದು, ಒಂದು ಅಧ್ಯಾಯ ಮುಗಿಯಿತು. ಅದು ತೊಡಗಿದ್ದಲ್ವೋ, ಅದು ಮುಗೀತು ಅಂದ್ರೆ ಅದು ಬದುಕಿನ ಉದ್ದಕ್ಕೂ ಅನುಸರಿಸಲಿಕ್ಕಿದ್ದದಲ್ವೋ. ಹಾಗಲ್ಲ, ಈ ಘಟನೆ, ಈ ವಿಷಯ ಮುಗಿಯಿತು. ಇದಕ್ಕೆ ಅನುಬಂಧಿಯಾಗಿ ಹಾಗಾದ್ರೆ ಇನ್ನೊಂದು ಉಂಟು ಅಂತ ಆಯ್ತು. ನಾನು ರಾತ್ರಿ ಹೊತ್ತು ಮಲಗಿಕೊಂಡಿದ್ದೆ ನನ್ನ ಪಲ್ಲಂಗದಲ್ಲಿ. ಸರಿ. ಮಧ್ಯರಾತ್ರಿ ನಮ್ಮ ಅರಮನೆಯ ಹೊರಗಿನಿಂದ ಆರ್ತನಾದ ಕೇಳಿತು. ಮಾತ್ರ ಅಲ್ಲ, ನಮಗೆ ಬೈತಾ ಇದ್ರು ಕೆಲವು ಬ್ರಾಹ್ಮಣರು ಬಂದು ನಡುರಾತ್ರಿ. ಬ್ರಾಹ್ಮಣನಿಂದೆ? ಹೌದು. ಅದ್ಯಾಕಪ್ಪ ಪಾಂಡವರಿಗೆ? ಧರ್ಮಾತ್ಮನಾದಂತಹ ಯುಧಿಷ್ಠಿರನೇ ನಮಗೆ ಅರಸನಾಗಿರುತ್ತಾ ಇಂತಹ ಒಂದು ಅರಾಜಕತೆ ಬಂದು ಒದಗಿತಲ್ಲ. ಬ್ರಾಹ್ಮಣ ವಿಲಾಪ ಧರ್ಮಜನಲ್ಲಿ? ಹೌದು. ಏನಾಯ್ತಂತೆ ಬ್ರಾಹ್ಮಣರಿಗೆ? ನಮ್ಮ ಅಗ್ರಹಾರಕ್ಕೆ ಚೋರರ ಬಾಧೆ, ಕಳ್ಳರೆಲ್ಲ ಬಂದು ನಮ್ಮ ಗೋ ಸಂಪತ್ತನ್ನು, ಉಳಿದ ಸಂಪತ್ತನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದಾರೆ. ಕೇಳುವವರಿಲ್ಲದೆ ಹೋಯ್ತಲ್ಲ. ಈ ಕಳ್ಳರು ಇಷ್ಟು ಅಲ್ಪತೃಪ್ತರಾದದ್ದು ಯಾವಾಗ ಅಂತ ಅಂದ್ರೆ, ಬ್ರಾಹ್ಮಣರಲ್ಲಿದ್ದದ್ದು ನಮಗೆ ಸಾಕು ಅಂತ ತಿಳಿದು ಬಂದ್ರಲ್ಲ. ಏನು ಅಲ್ಲ, ಅಮಿತವಾದದ್ದನ್ನು ಸಂಗ್ರಹಿಸದ ವರ್ಗದಿಂದ ಅಪಹರಿಸುವುದಕ್ಕೆ ಹೊರಡುವುದು ಅಂದ್ರೆ ತಾವೇ ತಮಗೆ ಅಲ್ಪತೃಪ್ತಿಯನ್ನು ವಿಧಿಸಿಕೊಳ್ಳುವುದು ಅಂತಲ್ವ? ಅಷ್ಟು ಸಾಕು ನಮಗೆ ಅಂತ. ಅಲ್ಲ, ಇನ್ನೂ ಒಂದು ಕೆಲವರಿಗಿರ್ತದೆ, ಯಾವ ಪ್ರತಿರೋಧವೂ ಇಲ್ಲದೆ ಸುಲಭದಲ್ಲಿ ಸಿಕ್ಕೇನೋ ತಕೊಂಡು ಹೋಗುವ ಅಂತ. ಬ್ರಾಹ್ಮಣರು ಬೈಯುವುದು ಬಿಟ್ರೆ ಬೇರೆ ಏನು ಮಾಡುವುದಿಲ್ವಲ್ಲ. ಹಾಳಾಗಿ ಹೋಗ್ಲಿ, ಶಾರೀರಿಕ ಪ್ರತಿರೋಧ ತೋರುವಲ್ಲಿ ಅಪರ್ಯಾಪ್ತರ. ಹೌದು, ಅವರಿಂದ ಏನು ಆಗುವುದಿಲ್ಲ. ಅದೇ ಕ್ಷತ್ರಿಯರ ಮನೆಗೋ ವೈಶ್ಯರ ಮನೆಗೋ ಹೋದ್ರೆ ಒಂದು ಕೈಯಲ್ಲಿ ಕೋಲಲ್ಲಾದ್ರೂ ಹೊಡೆದಾರ ಅವರು. ಆದರೆ ಬ್ರಾಹ್ಮಣರ ಬಲ ಇರುವುದು ಅವರ ತೋಳಿನಲ್ಲಿ ಅಲ್ಲ, ವಿಶ್ವವಿರಾಟ್ ಪುರುಷನ ತೋಳಿನಲ್ಲಿ. ಹೌದು, ಅಲ್ವೋ? ಬಾಹುಜರಲ್ಲಿ ಬ್ರಾಹ್ಮಣರ ಬಲ ಇರಬೇಕು. ಹೌದು, ಅದು ಆಶೀರ್ವಾದ ರೂಪದಲ್ಲಿ ನೆಲೆಯಾಗಿರ್ಬೇಕು. ಈಗ ಅದು ಪ್ರವೃತ್ತ ಆದರೆ ಬ್ರಾಹ್ಮಣರು ದುರ್ಬಲ ಆಗ್ಲಿಕ್ಕೆ ಉಂಟು ಸಂಸ್ಥಾನದಲ್ಲಿ?
ಬಹುಶಃ ಪಾಂಡವರು ಏನು ಮಾಡ್ಲಿಕ್ಕಿಲ್ಲ ಅಂತ ತಿಳಿದ್ರು, ಅಥವಾ ಬ್ರಾಹ್ಮಣರು ಬಂದು ಇಲ್ಲಿ ದೂರಿ ಮತ್ತೆ ನಾವಿಲ್ಲಿಂದ ಹೋಗುವ ಕಾಲದಲ್ಲಿ ಅವರು ಬಹಳ ದೂರ ಹೋಗಿ ತಾವು ತಪ್ಪಿಸಿಕೊಂಡೇವು ಅಂತ ಭ್ರಮಿಸಿದರೋ, ಅಲ್ಲ ಹತ್ತಿರದಲ್ಲಿ ಹಸ್ತಿನಾವತಿ ಉಂಟಲ್ಲ ಕೃಷ್ಣ, ನಾನು ಮತ್ತೆ ವಿಸ್ತರಿಸಬೇಕು. ಅದು ಒಂದು ಸಾಧ್ಯತೆ ಉಂಟು. ನೋಡಿ, ಧರ್ಮರಾಯನ ರಾಜ್ಯದಲ್ಲಿ ಅರ್ಧ ರಾಜ್ಯ ತೆಕ್ಕೊಂಡು ಹೋಗಿ ಕೂತಿದ್ದಾರೆ ಇಂದ್ರಪ್ರಸ್ಥದಲ್ಲಿ. ಬ್ರಾಹ್ಮಣರಿಗೆ ಸರಿಯಾದಂತಹ ರಕ್ಷಣೆ ಇಲ್ಲ ಅಂತ ನಾಳೆ ಹೇಳಿಕೊಂಡು ಬರ್ಬೋದು. ಹೌದಪ್ಪ, ಈಗ ನಾಡು ಅಂತ ಹೇಳಿ ಕಾಡು ಕೊಟ್ಟವರು, ಹೌದು, ಸಜ್ಜನರು ಅಂತ ಕಳ್ಳರನ್ನು ಕಳಿಸಬಾರದು ಅಂತ ಇಲ್ಲ. ಕಾಡು ನಾಡಾಯಿತು ಅಂತ ಆಗುವಾಗ ಹೊಟ್ಟೆ ಉರಿ ಆಗುವುದು ಸಹಜವೇ. ಅದುವೇ ಅವರನ್ನು ಕಾಡಿತು ಅಂತ ಗೊತ್ತಿಲ್ಲ. ಸಜ್ಜನರಲ್ಲಿಗೆ ಕಳ್ಳರು ಬರಬಹುದು, ಸಜ್ಜನರಾಗಿ ಕಳ್ಳರು ಬರಬಹುದು. ಎಚ್ಚರ ನಮ್ಮದು ಬೇಕಾದ. ಹೌದು. ಹಾಗಾಗಿ ಯಾವ ನೆಲೆಯಿಂದ ಅಂತ ಗೊತ್ತಿಲ್ಲ, ಅಂತೂ ಬಂದ್ರು. ಏನು ಮಾಡಬೇಕು ಕೃಷ್ಣ? ನಾನಾದ್ರು ಈಗ ನೀನು ಏನು ಮಾಡಿದೆ? ಆ ಕ್ಷಣಕ್ಕೆ ಕಳ್ಳರನ್ನು ಯುದ್ಧದಲ್ಲಿ ಸೋಲಿಸಿಯೋ ಹೊಡೆದಟ್ಟಿಯೋ ಕೊಂದೋ ಬ್ರಾಹ್ಮಣರಾದಂತಹ ವಸ್ತುಗಳನ್ನು ಅವರಿಗೆ ಮರಳಿಸಬೇಕು ಅಂತ ಸಂಕಲ್ಪ ಮಾಡಿದೆ. ಸರಿ, ಸಂಕಲ್ಪ ಮಾಡಿ ಇನ್ನೇನು ಹೊರಡಬೇಕು ಅನ್ನುವಾಗ ನೆನಪಾಯಿತು, ಏನು ಅಂತ, ಕೈಯಲ್ಲಿ ಏನಿಲ್ಲ ಅಂತ. ಆಯುಧಾದಿಗಳು ಬೇಕಲ್ಲ. ಯಾಕಂದ್ರೆ ಬಂದ ಕಳ್ಳರು ಎಲ್ಲಿಂದ ಬಂದವರು, ಹೇಗೆ, ಯಾವುದು ನಮಗೆ ಗೊತ್ತಿಲ್ಲ. ನಿದ್ರೆ ಕಣ್ಣಿನಲ್ಲಿ ಎದ್ದು ನಡೆದದ್ದಲ್ವೋ? ಹೌದು, ಅದು ಒಂದು ನೆನಪಾಗಿ ಸಕಾಲದಲ್ಲಿ ಕೈಗೆ ಒದಗುತ್ತದೆ ಅಂತಿಲ್ಲ. ಇಲ್ಲ, ಆದ್ರೂ ಹೋಗುವ ಮೊದಲು ಗೊತ್ತಾಯ್ತಲ್ಲ. ನಿರಾಯುಧನಾಗಿ ಅವರ ಬಳಿಗೆ ಹೋಗುವುದು ಸರಿಯಲ್ಲ ಅಂತ ತಿಳಿದು ಆಯುಧವನ್ನು ಪಡೆಯುವುದಕ್ಕೆ ಅಂತ ಮತ್ತೆ ಹೆಜ್ಜೆಯನ್ನು ಹಿಂದೆ ಇಡುವಾಗ ನೆನಪಾಯ್ತು, ಏನು ಆಯುಧ ನನ್ನಲ್ಲಿ ಇಲ್ಲ ಅಂತ. ನನ್ನಲ್ಲಿಲ್ಲ ಅಂದ್ರೆ ನೀ ಇಟ್ಟಲ್ಲಿರಬೇಕು. ಅದೇ ಇಟ್ಟಿದ್ದೆ ಅಲ್ಲಿ, ಅಂದ್ರೆ ನನ್ನ ಬಳಿಯಲ್ಲಿ ಇಲ್ಲ ಅಂತ. ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳೇ ಇಲ್ವಾ? ಇಲ್ಲ, ಸ್ವಲ್ಪ ದೂರ ಇತ್ತು. ಸ್ವಲ್ಪ ದೂರ ಅಂದ್ರೆ? ಸ್ವಲ್ಪ ದೂರ ಅಂದ್ರೆ ಆ ಹೊತ್ತಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲದಷ್ಟು ದೂರದಲ್ಲಿ ಇತ್ತು. ಈಗ ನಿಮ್ಮ ಮನೆಯಲ್ಲಿ ಆ ಹೊತ್ತಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲದ ನೆಲೆ ಈ ಹೊತ್ತಿಗೆ ಆಗುಂಟ ಮನೆ ಅಲ್ವ ಅದು? ಒಂದು ಕೋಣೆಯನ್ನು ದಾಟಿ ಆಯುಧಾಗಾರಕ್ಕೆ ಹೋಗಬೇಕಾದಂತಹ ಸ್ಥಿತಿ ಇತ್ತು. ಮನಸ್ಸು ಮಾಡಿದ್ರೆ ಲೋಕ ದಾಟಬಲ್ಲವನು. ಹೌದು, ಕೋಣೆ ದಾಟಲಿಕ್ಕೆ ಆಗುದಿಲ್ಲ. ಆಗಲಿಲ್ಲ. ಮತ್ತೆ ಆಗಲಿಲ್ಲ. ಯಾಕೆ? ಅಲ್ಲಿ ನನ್ನ ಅಣ್ಣ ಮತ್ತು ಅತ್ತಿಗೆ ಮಲಗಿದ್ರು. ಯುಧಿಷ್ಠಿರ ಹಾಗೂ ದ್ರೌಪದಿ ದೇವಿ ಮಲಗಿದಂತಹ ಅಂತಃಪುರವನ್ನು, ಶಯನಾಗಾರವನ್ನು ದಾಟಿಯೇ ಹೋಗಬೇಕಿತ್ತು. ನಮ್ಮ ಅಣ್ಣನ ನಿರ್ಬಂಧ ಆಗಿತ್ತು. ಅವನ ಅಂತಃಪುರದ ಒಳಗೆ ದಾಟಿ ಆಯುಧಗಳನ್ನು ಪಡೆಯುವುದಕ್ಕೆ ನಾವು ಹೋಗಬೇಕು. ಯಾವ ಲೋಕಕ್ಕೆ ಎಷ್ಟು ಪ್ರದಕ್ಷಿಣೆ ಬಂದರೂ ನಿಮ್ಮ ನಿರ್ಬಂಧದ ಪ್ರಕಾರ ಅದರ ಸನಿಹಕ್ಕೂ ನೀವು ಸುಳಿಯುವಂತಿಲ್ಲ. ಇಲ್ಲ. ಈಗ ಏನು ಮಾಡುವ? ಅಲ್ಲ, ಪ್ರಶ್ನೆ ಒಳ್ಳೇದುಂಟು, ಉತ್ತರ ಎಂಥದ್ದು? ಏನು ಮಾಡುವ ಅಂತ ನಾನು ಕೈಯಲ್ಲಿ ತಕ್ಕಡಿ ಹಿಡ್ಕೊಂಡೆ. ಆ ತಕ್ಕಡಿಯಲ್ಲಿ ಏನೆಲ್ಲ ಹಾಕಿದೆ? ತಕ್ಕಡಿಯನ್ನು ಹಿಡ್ಕೊಂಡು ಒಂದು ಕಡೆ ಬ್ರಾಹ್ಮಣರ ಮಾತನ್ನು ಮೀರಿದರೆ ಬರುವಂತಹ ಪಾಪವನ್ನು ಇಟ್ಟೆ. ಇನ್ನೊಂದು ತಕ್ಕಡಿಯಲ್ಲಿ ಅಣ್ಣ ಅತ್ತಿಗೆ ಏಕಾಂತದಲ್ಲಿ ಮಲಗಿರುವಾಗ ನಾನು ಹೋದೆ ಅಂತಾದ್ರೆ ನನಗೆ ಬರುವ ಪಾಪ ಏನು ಅದನ್ನು ಇಟ್ಟೆ. ಇದೇ ತಕ್ಕಡಿ ಕೆಳಗೆ ಬಂದು ನೆಲಕ್ಕೆ ತಾಗಿತು ಮತ್ತು ಜಾಗ ಇದ್ರೆ ಕೆಳಗೆ ಹೋಗ್ತಿತ್ತದು, ಅಲ್ಲಿಗೆ ನಿಂತಿತ್ತದು. ಮತ್ತೆ ನಾನು ಆಲೋಚನೆ ಮಾಡಿದೆ, ಒಂದು ವೇಳೆ ನಾನು ಒಳಗೆ ಪ್ರವೇಶಿಸಿದೆ ಅಂತಾದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಉಂಟು, ಭೂಪ್ರದಕ್ಷಿಣೆ. ಇದನ್ನು ಮಾಡಿದೆ ಅಂತಾದ್ರೆ ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಹಾಗಾಗಿ ನಿಯಮವನ್ನು ಉಲ್ಲಂಘಿಸಿ ಒಳಗೆ ಹೋಗಿ ಆದ್ರೂ ಶಸ್ತ್ರಾದಿಗಳನ್ನು ತಂದು ನಾನು ಕಳ್ಳರನ್ನು ಓಡಿಸುವುದೇ ನನಗೆ ಧರ್ಮ ಅಂತ ನಿರ್ಣಯ ಮಾಡಿದೆ. ಚಾತುರ್ವರ್ಣ್ಯದಲ್ಲಿ ಯಾವುದನ್ನು ಬಿಡುವುದಿಲ್ಲ ಅಲ್ವ? ಅಂದ್ರೆ ಅಲ್ಲ, ಮದುವೆ ಆಗುವ ಮೊದಲು ಬ್ರಾಹ್ಮಣ ರೂಪದಿಂದ ಇದ್ರಿ, ಹೌದು. ಮದುವೆ ಆದ ಮೇಲೆ ಕ್ಷತ್ರಿಯರಾಗಿ ಮೆರೆದ್ರಿ, ಸರಿ. ಈಗ ಸಂಸಾರ ಮಧ್ಯದಲ್ಲಿ ತಕ್ಕಡಿ ಹಿಡಿದು ವೈಶ್ಯರಾಗಿ ತೂಗಿ ನೋಡ್ಲಿಕ್ಕೆ ಕೈಯಲ್ಲಿ ಹಿಡ್ಕೊಂಡಿದ್ದೇನೆ ಅಂದ್ರೆ ಕೈಯಲ್ಲಿ ಹಿಡಿದಿದ್ದೇನೆ ಅಂತ ಮನಸ್ಸಲ್ಲಿ ಆಲೋಚನೆ ನೋಡಿ. ಹೌದಲ್ಲ, ಈಗ ಮೌಲ್ಯ ಮಾಪನ ಮಾಡಿದ ಹೌದಲ್ಲ? ಹೌದು. ಸರಿ ಸ್ವಾಮಿ, ಈಗ ಅದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ? ನೇರವಾಗಿ ಒಳಗೆ ಪ್ರವೇಶಿಸಿದೆ, ಬಿಲ್ಲೋ ಬಾಣವನ್ನು ತಂದೆ, ಬ್ರಾಹ್ಮಣರಲ್ಲಿ ಎಲ್ಲಿದ್ದಾರೆ ಅಂತ ಕೇಳಿದೆ. ವೇಗದಿಂದ ಹಿಂದೆ ಅವರ ಹಿಂಬಾಲಕನಾಗಿ ಅಂದ್ರೆ ಅವರನ್ನು ಬ್ರಾಹ್ಮಣರ ಹಿಂದಿನಿಂದ ಹೋದೆ, ಕಳ್ಳರನ್ನು ತಡೆದೆ, ಕೆಲವರನ್ನು ಕೊಂದೆ, ಕೆಲವರು ಬೆದರಿ ಓಡಿದ್ರು, ಬ್ರಾಹ್ಮಣರ ಸಂಪತ್ತನ್ನು ಮರಳಿಸಿದೆ, ಮತ್ತೆ ಅಣ್ಣನ ಬಳಿಗೆ ಬಂದು ಹೇಳಿದೆ. ಬ್ರಾಹ್ಮಣರ ಹರಸಿದ್ರಲ್ಲ? ಬ್ರಾಹ್ಮಣರ ಹರಸಿದ್ರು, ಸಂತೋಷ ಆಯ್ತು ಅಂತ ಹೇಳಿದ್ರು. ಸರಿ, ಇಷ್ಟ ಆಗಿ ನೀ ಮರಳಿ ಬಂದು ನಮ್ಮ ಅಣ್ಣನಲ್ಲಿ ಹೇಳಿದೆ, ಅಣ್ಣ, ನಾವು ಅವತ್ತು ಮಾಡಿದಂತಹ ಪ್ರತಿಜ್ಞೆಯಂತೆ ನಾನು ಭೂಲೋಕ ಸಂಚಾರಕ್ಕೆ ಹೊರಡ್ತೇನೆ ಅಂತ. ಹೋಗ್ಲಿಕ್ಕುಂಟು ಮೊದಲೇ ಗೊತ್ತಿದ್ದೇ ಭೇದಿಸಿ ಸಂಕಲ್ಪ ಮಾಡಿಯೇ ಹೊರಟದ್ದು. ಕಣ್ಣೀರು ಹಾಕಿದ ಅಣ್ಣ. ಹೌದು, ಬೇಡ ತಮ್ಮ, ಹೋಗುದು ಬೇಡ ಅಂತ ಹೇಳಿದ. ಮಾತ್ರ ಅಲ್ಲ, ಅವನೊಂದು ಉಪಾಯವನ್ನು ಹೇಳಿದ. ಏನು ಅಂತ? ನಿಯಮದ ಪ್ರಕಾರ ಹೀಗೆ ಕೇಳಿದರೆ, ಅಣ್ಣ ಮತ್ತು ಅತ್ತಿಗೆ ಅಂತ ಹೇಳಿದ್ರೆ ತಂದೆ ಮತ್ತು ತಾಯಿ ಇದ್ದ ಹಾಗೆ. ಅದೌದು. ತಂದೆ ಮತ್ತು ತಾಯಂದಿರು ಒಂದು ಕೋಣೆಯೊಳಗೆ ಮಲಗಿಕೊಂಡಿರುವಾಗ ಮಗ ಒಳಗೆ ಹೋಗಬಹುದು.
ಹಾಗೆಂದು ಮಗ ಮತ್ತು ಸೊಸೆ ಒಂದು ಕೋಣೆಯಲ್ಲಿ ಮಲಗಿಕೊಂಡಿರುವಾಗ ತಂದೆಯ ತಾಯಿ ಒಳಗೆ ಹೋಗುವಾಗಿಲ್ಲ. ಹಾಗಾಗಿ ನಾನು ಮತ್ತು ದ್ರೌಪದಿ ಮಲಗಿಕೊಂಡಿದ್ದು, ನೀನು ಬಂದದ್ದು ಅದು ತಪ್ಪಲ್ಲ ಅಂತ ಹೇಳಿದೆ. ನೋಡು ಎಷ್ಟು ಸೊಗಸಾಗಿ ಒಂದು ಸಮನ್ವಯ ಸಾಧ್ಯ. ನೀನೇನು ಹೇಳಿದೆ? ನಾನು ಅದನ್ನು ಧರ್ಮರಾಯನ ಸಮನ್ವಯ ಅಂದ್ರೆ ಆಗಿರ್ತದೆ ವಿಷಯ. ಅದಕ್ಕೆ ಪ್ರತಿಯಾಗಿ ನೀನೇನು ಹೇಳಿದೆ ಅಂತ ನಾವು ನಿರ್ಣಯ ಮಾಡುವಾಗ ನಾರದರ ಮುಂದೆ ಹಾಗೆ ಮಾಡಲಿಲ್ವಲ್ಲ ಅಂತ ಹೇಳಿದೆ. ಯಾರು ಒಳಗೆ ಹೋದರೂ ಕೂಡ ಭೂಸಂಚಾರ ತೀರ್ಥಕ್ಷೇತ್ರ ಪ್ರದಕ್ಷಿಣೆ ಅಂತಲೇ ಅಲ್ವ ನಾವು ನಿರ್ಣಯ ಮಾಡಿದ್ದು. ನಾವು ಹೀಗೆ ಆಗಾಗ ನಿಯಮವನ್ನು ಬದಲಾವಣೆ ಮಾಡ್ತಾ ಹೋದರೆ ಆಳುವವರೇ ಮತ್ತೆ ಉಳಿದ ಪ್ರಜೆಗಳಾದರೂ ಏನು ತಿಳ್ಕೊಂಡಾರು. ಹಾಗೆ ನಾನು ಅದನ್ನು ಅಕ್ಷರಾರ್ಥದಲ್ಲೇ ಪಾಲಿಸ್ತೇನೆ ಅಂತ ಹೇಳಿದೆ. ಒಳ್ಳೆಯದು. ಮತ್ತೊಂದು ಹೇಳಿದ ನ್ಯಾಯ ನಿಷ್ಠುರತೆ ಅಂದರೆ ಹಾಗೆ ನ್ಯಾಯಕ್ಕೆ ನಿಷ್ಠುರವಾಗಿ ನಾವು ಅನುಸರಣಶೀಲತೆಯನ್ನು ಪ್ರಕಟಿಸುವುದು. ಅದೆಷ್ಟು ಕಷ್ಟ ಆದರೂ ಅದರಿಂದ ಎಷ್ಟು ನಷ್ಟ ಆದರೂ ಅದನ್ನು ಅನುಸರಿಸುವಲ್ಲಿ ನಾವು ಹಿಂಜರಿಕೆಯನ್ನು ತೋರದೆ ಉಳಿಯುವುದು. ಹೌದು, ಕರ್ತವ್ಯ ಬರತೆ, ಒಪ್ಪಿದೆ. ಆದರೆ ಒಂದು ಅಣ್ಣ ಹೇಳಿದ ಮಾತನ್ನು ಅಲ್ಲ ಅಂತ ಹೇಳುವುದಕ್ಕೆ ನನಗೆ ಮನಸ್ಸು ಬರಲಿಲ್ಲ. 12 ವರ್ಷ ಅನ್ನೋದು ಬಹಳ ದೀರ್ಘ. ಇನ್ನೂ ಒಂದು ಏನು ಕೇಳಿದರೆ, ತೀರ್ಥಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಅನ್ನೋದು ಮನಸ್ಸಿನ ಭಾವವನ್ನು ಹೊಂದಿಕೊಂಡಿರುವಂಥದ್ದು. ಮನಸ್ಸೇ ಶುದ್ಧ ಇಲ್ಲ ಅಂತಾದರೆ 12 ಅಲ್ಲ 120 ವರ್ಷ ತಿರುಗಾಟ ಮಾಡಿಯೂ ಪ್ರಯೋಜನ ಇಲ್ಲ. ಮನಸ್ಸು ಶುದ್ಧ ಅಂತಾದರೆ ಬಹಳ ಕಡಿಮೆ ಅವಧಿಯೂ ಸಾಕಾಗ್ತದೆ. ದೇವರಿಗೆ ಒಂದು ಪ್ರಶ್ನೆ ಮಧ್ಯದಲ್ಲಿ, ದೇವರು ಕಂಸನ ಸೆರೆಮನೆಯಲ್ಲಿ ಆವಿರ್ಭವಿಸುವಂತಹ ಹೊತ್ತಿನಲ್ಲಿ ಸೆರೆಮನೆಯ ಬಂಧನದಲ್ಲಿದ್ದಂತಹ ತಂದೆ ವಸುದೇವ ಮನಸ್ಸಿನಲ್ಲೇ 10,000 ಗೋವುಗಳನ್ನು ದಾನ ಮಾಡಿದ್ದಾರೆ ಅಂತ ಅಲ್ವ? ಹೌದು, ಅಲ್ಲಿ 10,000 ಗೋವುಗಳು ಇರಲಿಲ್ಲ. ಹಾಗೆಂತ ದಾನ ಮಾಡುವುದಕ್ಕೆ ಬ್ರಾಹ್ಮಣರು ಇರಲಿಲ್ಲ. ಸಂಕಲ್ಪದಿಂದಲೇ ಪುಣ್ಯ ಬಂದಿದೆ ಅಂತೆ. ಅಂದ್ರೆ ಮನಸ್ಸು ಅಷ್ಟು ಶುದ್ಧ ಉಂಟು ಅಂತಾದ್ರೆ ಪ್ರಾಪ್ತಿ ಬಂದಾಗ ಅಷ್ಟನ್ನು ಕೊಡುವ ಔದಾರ್ಯವನ್ನು ಸಂಕಲ್ಪವಾಗಿ ಯಾವ ಸ್ಥಿತಿಯಲ್ಲೂ ಹೊಂದುವುದಕ್ಕಾಗ್ತದೆ. ಅಪರಾಧ ಯಾವಾಗ ಆಗುತ್ತದೆ ಅಂದ್ರೆ ಹಟ್ಟಿಯಲ್ಲಿ 10,000 ಇರುವಾಗಲೂ ಕೊಡದೆ ಅದು ಸೆರೆಯಲ್ಲಿದ್ದಾಗ ಮಾತ್ರ ಅಂತ ಭಾವಿಸಿದ್ರೆ ಅಪರಾಧಿ ಆಗುತ್ತಾರೆ. ಹೌದು, ಯಾವಾಗ 10,000 ಬಂತೋ ಕೊಡುವುದು ಯಾವಾಗ ಅಂತಲೇ ಯೋಚಿಸಬೇಕು. ಅಣ್ಣನು ಅದನ್ನೇ ಆಡಿದ. ನೀನು 12 ವರ್ಷ ಹೋಗುವುದಲ್ಲ, 12 ತಿಂಗಳು ಹೋದರೆ ಸಾಕು. ನಿನ್ನ ಮನಸ್ಸಿನಲ್ಲಿ ಮಾತ್ರ ಅಂತಹ ಪರಿಶುದ್ಧವಾದ ಭಾವ ಇರಬೇಕು. ಈ ನೆಲೆಯಿಂದ 12 ತಿಂಗಳು ಅರ್ಥಾತ್ 1 ವರ್ಷದ ಭೂ ಸಂಚಾರಕ್ಕೆ ನಾನು ಹೊರಟವ. 1 ವರ್ಷ? ಹೌದು, 1 ವರ್ಷ ಹೊರಟು ನೇರ ದಾರಕ್ಕೆ ಬಂದ್ಯಾ? ನೇರವೇ ಬಂದದ್ದು. ಹಾಗೆ ಕೇಳಿದ್ದಲ್ಲ. ಹೌದು, ಅದೇ ನಿನ್ನ ಮಾರ್ಗ ಸರಿಯಾಗಿ ಇರ್ತದೆ. ಹೌದು. ಆದರೆ ಮೊದಲ ತಾಣ ಈಗ ತೀರ್ಥಾಟನೆಯಲ್ಲಿ ದ್ವಾರಕೆಯನ್ನೇ ಪರಮ ಪವಿತ್ರ ಅಂತ ನಿನ್ನ ಶ್ರದ್ಧೆಗೆ ಮೊದಲ ಸಂದರ್ಶನ ಇಲ್ಲಿಗೆ ಅಂತ. ಮೊದಲ ಸಂದರ್ಶನ ಇಲ್ಲಿಗಲ್ಲ, ಮತ್ತೆ ನಾನು ದಾರಿಯಲ್ಲಿ ಅಲ್ಲಿ ನಿಲ್ಲಬೇಕಾಗಿ ಬಂತು. ಎಲ್ಲೆಲ್ಲಿ ದಾರಿಯಲ್ಲಿ ನನ್ನ ಜೊತೆಗೆಲ್ಲ ಕೆಲವರು ಬ್ರಾಹ್ಮಣರು ಅವರು ಇವರೆಲ್ಲ ಹೊರಟರು. ಬಾರದೆ ಬ್ರಾಹ್ಮಣರಿಗೆ ಸಹಾಯ ಮಾಡಿ ಅಲ್ಲೂ ಇದಾದದ್ದು. ಅನೇಕ ಮಂದಿ ವ್ಯಾಪಾರಿಗಳು ಸಹಿತ ಬಂದಿದ್ದಾರೆ. ನೋಡು, ಒಳ್ಳೆಯದು ಮಾಡಿದ್ರೆ ಒಳ್ಳೆಯದು ನಮ್ಮನ್ನು ಒಡೆಗೂಡುತ್ತದೆ ಎಂಬುದು. ಹೌದು, ಬ್ರಾಹ್ಮಣರಿಗೆ ಸಹಾಯ ಮಾಡಿ ಬ್ರಾಹ್ಮಣರ ಜೊತೆ ಆದ್ರು. ಪಾಠಕರು ನನ್ನೊಟ್ಟಿಗೆ ಬಂದಿದ್ದಾರೆ. ಪಾಠಕರು ಇದ್ರು, ಇವತ್ತು ಬರಲಿಲ್ಲ, ಈಗ ಇಲ್ಲ ಅವರು. ಮಧ್ಯದಲ್ಲಿ ಎಲ್ಲೋ ಕಳಿಸಿಕೊಂಡಿರು ಅಲ್ಲ, ಮಧ್ಯದಲ್ಲಿ ಅವರೆಲ್ಲ ನನ್ನನ್ನು ಬಿಟ್ಟರು. ಅದ್ಯಾಕೆ? ಗಂಗಾ ನದಿಯ ಬಳಿಗೆ ಬಂದಾಗ ನಿತ್ಯ ವಿಧಿಗಳನ್ನು ಪೂರೈಸುವುದು, ಸಂಜೆಯ ಹೊತ್ತು ಯಜ್ಞಾದಿಗಳನ್ನು ಮಾಡಬೇಕು ಅಂತ ಗಂಗಾ ನದಿಗೆ ಮುಳುಗಿ ಸ್ನಾನಕ್ಕೆ ಅಂತ ಇಳಿದ ಹೊತ್ತಿನಲ್ಲಿ ನೇರವಾಗಿ ಕೆಳಗೋದೆ. ಇಳಿದಲ್ಲಿಗೆ ಕೆಳಗೋದೆ ಅಂದ್ರೆ ಯಾರೋ ನನ್ನನ್ನು ಎಳ್ಕೊಂಡು ಹೋದ್ದು ಕೆಳಗೆ, ಅದ್ರೊಳಗೆ. ಹೌದು, ಅದೇ ಯಾರೋ ಅಂದರೆ ಅಲ್ಲಿ ಹೋಗಿ ನಾನು ಆಲೋಚನೆ ಮಾಡಲಿಲ್ಲ. ನನ್ನ ಮುಂಭಾಗದಲ್ಲಿ ಯಜ್ಞ ವೇದಿ ಸಿದ್ಧವಾಗಿತ್ತು. ಯಜ್ಞ ಆಹುತಿ ಕೊಡುವುದನ್ನೆಲ್ಲ ಕೊಟ್ಟ ಮೇಲೆ ಹೀಗೆ ನೋಡ್ತೇನೆ, ನೀರಿನೊಳಗಿನ ಯಜ್ಞ. ಅಲ್ಲಿ ಕೆಳಗೊಂದು ಪಟ್ಟಣ ಇತ್ತು, ಬೇರೆ ಪುರ. ನೀರಿನಲ್ಲಿ ಯಜ್ಞ ಅಂತ ಕೇಳಿದೆ. ನಿನ್ನದು ನೀರಿನೊಳಗೆ, ನೀರಿನಲ್ಲಿ ಹೋಮ. ಅದೇ ನೀರಿನಲ್ಲಿ ಹೋಮ ರೂಢಿ. ಇದು ನೀರಿನೊಳಗೆ ಹೋಮ ಮಾಡಿದ್ದು. ಯಾರು? ಉದೂಪಿ ಅಂತ ಹೇಳಿದ್ಲು, ನಾಗಕನ್ಯೆ. ನಾಗಕನ್ಯೆ ಅತ್ಯಂತ ಚೆಲುವೆ. ಅಲ್ಲ, ಅವಳ ರೂಪ ಆಗಿರ್ಲಿ, ಈಗ ಅವಳು ಯಾಗ ಯಾವುದು ಮಾಡಿದ್ದು? ಅತ್ಯಂತ ಚೆಲುವೆ ಅಂದ್ರೆ ನನ್ನ ಹೆಂಡತಿ. ಹಾಗೆ ನನ್ನ ಹೆಂಡತಿ ನಾನು ಹೊಗಳದೆ ಮತ್ತೆ ಎಂಥದ್ದು ನನ್ನ ಹೆಂಡತಿ ಅಂತ? ಎಳ್ಕೊಂಡು ಹೋದವರೆಲ್ಲ ಹೆಂಡತಿಯರಾಗ್ತಾರೋ ಅಥವಾ ಎಳ್ಕೊಂಡು ಹೋದದ್ದು ಯಾರೋ? ಹೋದಲ್ಲಿಗೆ ಅದು ಹೆಂಡತಿ ಅಂತ ಆಗ್ತಾಳೆ. ಎಳ್ಕೊಂಡು ಹೋಗುವಾಗ ಅಲ್ಲ, ಮತ್ತೆ ಹೆಂಡತಿ ಆದ್ದು ಅಂತ ಅವಳು ವಿಷಯ ಹೇಳಿದ್ಲು. ಏನು? ನಿನ್ನ ರೂಪವನ್ನು ಕಂಡು ಸೋತಿದ್ದೇನೆ, ನೀನು ನನ್ನನ್ನು ಮದುವೆ ಆಗಬೇಕು ಅಂತ. ನಾನು ಇದ್ದ ಹೆಂಡತಿಯನ್ನು ಬಿಟ್ಟು ನಾನು ತೀರ್ಥಾಟನೆಗೆ ಹೇಳಿದೆ. ನಾನು ಹೇಳಬೇಡ, ಹೇಳುವಷ್ಟೇ ಹೇಳಿದೆ. ಮತ್ತೆ ಕೊನೆಗೆ ಹೇಳಿದ್ಲು, ಇದು ತಕ್ಕಡಿ ಹಿಡ್ಕೋ ಅಂತ ಹೇಳಿದ್ಲು. ನೀನು ತೊಡಗಿದ್ದು. ಹೌದು, ಬಹುಶಃ ಅದು ಹೇಳಿದಲ್ಲಿಗೆ ನಿನಗೆ ದೃಢ ಆಗಿರಬೇಕು. ಒಂದು ಕೈಯಲ್ಲಿ ನನ್ನದು ತಕ್ಕಡಿ, ಒಂದು ಕೈಯಲ್ಲಿ ಅವಳದ್ದು ಅಂತ. ನನ್ನಲ್ಲೇ ಹೇಳಿದ್ದವಳು. ಎಂತದ್ದು? ಒಂದು ಕಡೆ
ನೀನಲ್ಲಿಂದ ಬಿಟ್ಟು ಬಂದದ್ದು. ಅಂದ್ರೆ ದ್ರೌಪದಿ ಮತ್ತು ಧರ್ಮರಾಯ ಒಟ್ಟಿಗಿರುವಾಗ ಪ್ರಾಯಶ್ಚಿತ್ತ ರೂಪದಲ್ಲಿ ಬಂದ ಕಾರಣ ನೀನು ದ್ರೌಪದಿಯನ್ನು ಹೊಂದಬಾರದು, ಲೋಕ ಸಂಚಾರ ಮಾಡಬೇಕು ಅನ್ನೋದು ನಿಮಗೆ ನಿರ್ಬಂಧ. ಇನ್ನೊಂದು ದಿಕ್ಕಿನಲ್ಲಿ ನಿನ್ನ ರೂಪವನ್ನು ಕಂಡು ಮೋಹಿಸಿದಂತಹ ನಾನು ನಿನ್ನ ಶರೀರವನ್ನು ಅಪೇಕ್ಷಿಸಿದ್ದೇನೆ. ನೀನು ನನ್ನನ್ನು ಸೇರದೇ ಇದ್ರೆ ನಾನು ಪ್ರಾಣ ಬಿಡ್ತೇನೆ. ನನ್ನ ಪ್ರಾಣ ಕಳ್ಕೊಂಡ ಪಾಪ ನಿನಗೆ ಬರ್ತದೆ. ಹಿಡ್ಕೊ ತಕ್ಕಡಿ, ಯಾವುದು ಹೆಚ್ಚು ಯಾವುದು ಕಡಿಮೆ ನೋಡುವಂತ. ಪುನಃ ತಕ್ಕಡಿ ಇಟ್ಕೊಂಡೆ. ಈಗ ಅದರಲ್ಲಿ ತಕ್ಕಡಿಯೇ ನೀ ಹಿಡ್ಕೊಂಡದ್ದು ಹೌದಾದ್ರೆ ಹಾಕ್ಲಿಕ್ಕೆ ದ್ರವ್ಯ ನಾನು ಕೊಡ್ತೇನೆ. ಯಾಕೆ ಅಲ್ಲ, ತೂಗ್ಲಿಕ್ಕಿದ್ದದ್ದು. ಅಂದರೆ ಈಗ ನಿಮಗೆ ದ್ರೌಪದಿಯನ್ನು ಮದುವೆ ಆಗುವುದಕ್ಕೆ ಮೊದಲು ಅಣ್ಣನನ್ನು ಬಿಟ್ಟು ನಿಮ್ಮಲ್ಲಿ ತಮ್ಮ ಒಬ್ಬ ಮದುವೆ ಆಗಿದ್ದನಲ್ಲ. ಹೌದು ಹೌದು. ಅದರಲ್ಲೂ ತಕ್ಕಡಿಯಲ್ಲಿ ಹಾಕಿದ್ಯಾವುದು? ಹೌದು ಹೌದು. ಒಂದು ಅಣ್ಣನನ್ನು ಬಿಟ್ಟು ತಮ್ಮ ಮದುವೆ ಆದದ್ದರಿಂದ ಬರಬಹುದಾದ ಪರಿವೇತೃತ್ವ ದೋಷ. ಹೌದು. ಇನ್ನೊಂದು, ರಾಕ್ಷಸಿಯಾದರೂ ಹೆಣ್ಣಾಗಿ ಮದುವೆ ಆಗದಿದ್ರೆ ಪ್ರಾಣ ಬಿಡ್ತೇನೆ ಅಂತ ಹೇಳಿದವಳು ಪ್ರಾಣ ಬಿಟ್ಟದ್ದರಿಂದ ಬರಬಹುದಾದ ಪಾತಕ. ಆಗ ಅಮ್ಮ ಹೇಳಿದ್ದು ನಿಮಗೆ ಮದುವೆ ಆಗು ಹಿಡಿಂಬೆ ಅನ್ನುವಂತ ಅಣ್ಣನಿಗೆ. ಅಣ್ಣನನ್ನು ಬಿಟ್ಟು ತಮ್ಮ ಮದುವೆ ಆದ್ರೆ ಅದು ಭೀಮನೇ ಆಗಲಿ. ಹೌದು. ಮದುವೆ ಆಗುವುದು ಹಿಡಿಂಬೆಯನ್ನೇ ಇರಲಿ. ಮದುವೆ ಆದದ್ದರಿಂದ ಬರುವ ಪಾತಕ ಸಣ್ಣದು. ಮದುವೆ ಆದದ್ದರಿಂದ ಹೌದು. ಇವಳನ್ನು ಆಗದೆ ಪ್ರಾಣ ಹೋದರೆ ಕಣ್ಣೆದುರಿನಲ್ಲಿ ಅದು ದೊಡ್ಡದು. ಹಾಗೆ ನಿನಗೀಗ ಒಂದು ಒಳ್ಳೆ ಉದಾಹರಣೆ ಸಿಕ್ಕಿತ್ತು, ಭೀಮ ಉದಾಹರಣೆ. ಅಂದರೆ ಉಳಿದವರನ್ನು ಹೆದರಿಸಲಿಕ್ಕಿಂತ ಉದಾಹರಣೆ. ಈ ಉದಾಹರಣೆ ಕೊಟ್ಟರೆ ಯಾರಾದ್ರೂ ಹೆದರ್ಬೇಕು. ಭೀಮನೇ ಆಗಿದ್ದಾನೆ, ಮತ್ತೆ ಅರ್ಜುನನಿಗೇನು ನೆನಪಾಯ್ತು. ಮತ್ತೆ ಉಲೂಪಿಯನ್ನು ವರಿಸಿದೆ. ಹೌದು, ಒಂದೇ ದಿನ. ಎಂಥದ್ದು ವರಿಸಿದೆ ಅಂತ ಹೇಳ್ತಿ, ಒಂದೇ ದಿವಸ ಅಂತ ಹೇಳಿ. ಅಂದರೆ ಮರುದಿನ ಹೊರಟಿದ್ದೇನೆ ಅಲ್ಲಿಂದ ಅಂತ. ಮತ್ತೆ ಈಗ ನೀನು ಕೈ ಹಿಡಿದವಳ ಗತಿ? ಸದ್ಯೋಜಾತನಾದಂತಹ ಪುತ್ರನನ್ನು ಪಡೆದು ಅವನಿಗೆ ಇರಾವಂತ ಅಂತ ಹೆಸರನ್ನು ಇರಿಸಿ. ನೀನೊಂದು ಜನ ಅದ್ಭುತ. ಹೌದಾ? ಅಲ್ಲ, ಹೇಳಿದ್ದು ಒಂದು ದಿವಸದ ಅಸಾಮಾನ್ಯ ದಾಂಪತ್ಯದಲ್ಲಿ ಸುತನೋರ್ವನನ್ನು ಹೊಂದಿ ಆ ನಾಗಕನ್ಯೆಗೆ ಹೌದು ಆಶ್ರಯವನ್ನು ಕಲ್ಪಿಸಿ ಭರವಸೆಯನ್ನು ಹುಟ್ಟಿಸಿ ಅವಳಿಗೆ ಬೇಕಾದ್ದು ಅಷ್ಟೇ. ನೀವು ಹೊರಟೆ. ಸಂತೋಷದಿಂದ ನನ್ನನ್ನು ಬಿಗಿದಪ್ಪಿದಂತಹ ಅವಳು ನೀರಿನಲ್ಲೂ ನೀನು ಅಜೇಯನಾಗಿರು ಅನ್ನುವಂತಹ ಒಂದು ವರವನ್ನು ಕೊಟ್ಟಳು. ಮತ್ತೆ ಸೋಲು ಹೇಗೆ ಬರ್ತದೆ? ಮುಳುಗಿದ್ರೆ ಗೆಲುವು ಬರ್ತದೆ, ಮತ್ತೆ ಸೋಲೆಲ್ಲಿಂದ? ಮೇಲೆ ಬಂದೆ, ಆಗಲಿ ತಿರುಗಾಟ ಮಾಡಿದೆ. ಅವಳು ಕೊಟ್ಟ ವರ ಎಲ್ಲಿ ಪ್ರಯೋಜನಕ್ಕೆ ಆಯಿತು ಅಂತ ಮತ್ತೆ ಗೊತ್ತಾಯಿತು. ಎಲ್ಲಿ ಬಂತು ಅದು? ಅಲ್ಲಿ ಮುಂದೆ ಬರುವಾಗ ಒಂದು ತೀರ್ಥದಲ್ಲಿ ಸ್ನಾನ ಮಾಡುವ ಅಂತ ಹೇಳುವಾಗ ಹೇಳಿದ್ರು, ಸ್ನಾನ ಮಾಡಬೇಡಿ ಅಂತ. ಅಲ್ಲಿ 5 ಹತ್ತಿರ ಉಂಟು, ಅದರಲ್ಲಿ ಎಲ್ಲ ಮೊಸಳೆಗಳುಂಟು. ಕೆಳಗೆ ಇಳಿದವರನ್ನು ಅದು ನುಂಗುತ್ತದೆ. ಹಾಗೆ ಇತ್ತೀಚೆಗೆ ಆ ತೀರ್ಥಗಳಿಗೆ ಯಾರೂ ಹೋಗುವುದಿಲ್ಲ. ಅಗಸ್ತ್ಯ, ಕರಂದಮ ಮೊದಲಾದಂತಹ ತೀರ್ಥಗಳು ಇಲ್ಲ. ಮೊಸಳೆ ಶಕ್ತಿಯನ್ನು ನೋಡಿಯೇ ಬಿಡೋಣ ಅಂತ ಕೆಳಗಿಳಿದೆ. ಮುಳುಗಿದ್ದರಿಂದ ಮದುವೆ ಆದವಲ್ವ ನೀ? ಮೊಸಳೆಯನ್ನು ಹೇಳಿದ್ರೆ ಹೆದರ್ತೇನೆ. ನೀನು ಮುಳುಗುದೇ. ಕೆಳಗಿಳಿದೆ. ಕೆಳಗಿಳಿದ ತಕ್ಷಣ ನನ್ನ ಕಾಲನ್ನು ಮೊಸಳೆ ಒಂದು ಹಿಡಿದು ಹಚ್ಚಿತು. ತಕ್ಷಣ ನನ್ನ 2 ಕೈಗಳಿಂದ ಆ ಮೊಸಳೆಯ ಬಾಯಿಯನ್ನು ಸೀಳಿದೆ. ಸೀಳುವಾಗ ನನ್ನ ಮುಂಭಾಗದಲ್ಲಿ ಚಂದದ ಹುಡುಗಿಯೊಬ್ಬಳು. ನೀನು ಏನು ಮಾಡಿದ್ರು ಈ ಸಲ ನಿನ್ನ ಯಾತ್ರೆ. ಇದು ನನಗೆ ಹೆದರಿಕೆ ಆಯ್ತು ನಿಜವಾಗಿ. ಹೌದೌದು. ಅಲ್ಲ, ಈ ಸಿಗಿದಲ್ಲೆಲ್ಲ ಹೆಣ್ಣು ಕಾಣ್ತದೆ ಅಂತಾದ್ರೆ ನಿಜವಾಗಿ ಹೆದರ್ಬೇಕು ಬಾವ. ಇನ್ನು ಎಲ್ಲೆಲ್ಲ ಕಾಣ್ತದೋ ಅಂತ ಹೊರಟದ್ದು. ಅಂತಃಪುರಕ್ಕೆ ಪ್ರವೇಶ ಮಾಡಿದ ಕಾರಣ ಪತ್ನಿಯಿಂದ ದೂರ ಇರಬೇಕು ಅಂತ. ಇದು ಪುಣ್ಯಕ್ಕೆ ಹಾಗಲ್ಲ. ಅವಳು ವರ್ಗ ಅನ್ನೋ ಅಪ್ಸರೆ ಅಂತೆ. ವರ್ಗ, ಬುದ್ಬುದ, ಸೌರಭೇಯಿ ಹೀಗೆಲ್ಲ 4-5 ಮಂದಿ ಇದ್ರು. ಅವರು ಯಾವುದೋ ಒಂದು ಕಾಲದಲ್ಲಿ ವನವಿಹಾರಕ್ಕೆ ಬಂದವರು. ಅಲ್ಲಿರುವಂತಹ ಸುಂದರನಾದ ಒಬ್ಬ ಬ್ರಾಹ್ಮಣನನ್ನು ನೋಡಿ ಮನಸೋತರಂತೆ, ತಪಸ್ವಿ ಅಂತ. ಮದುವೆಯಾಗು ಅಂತ ಅವನಿಗೆ ಕಿಟಲೆ ಕೊಟ್ಟಾಗ ಅವನು ಸಿಟ್ಟಿನಿಂದ ಶಾಪ ಕೊಟ್ಟನಂತೆ, ನೀ ಮೊಸಳೆಗಳಾಗಿ ಹೋಗಿ. ಕಣ್ಣೀರು ಹಾಕಿದ್ರು. ಮತ್ತೆ ಹೇಳಿದಂತೆ 100 ವರ್ಷ ಅಂತ ನಾನು ಹೇಳಿದ್ದು ಅಸಂಖ್ಯೆ ಅನ್ನುವ ಅರ್ಥದಲ್ಲಿ, ಆದರೆ ನಿಜ ಅರ್ಥದಲ್ಲಿ, ಸಂಖ್ಯೆ ಅಕ್ಷರಾರ್ಥದಲ್ಲಿ ನೀವು 100 ವರ್ಷ ಮೊಸಳೆಗಳಾಗಿರಿ. ಮುಂದೆ ಅರ್ಜುನ ಬರ್ತಾನೆ, ಅವನಿಂದ ನಿಮಗೆ ಶಾಪ ವಿಮೋಚನೆ ಅಂತ. ಹಾಗೆ ಇವರೆಲ್ಲ ಸ್ವರ್ಗಲೋಕವನ್ನು ಸೇರಿದರು. ಮುಂದೆ ಬಂದೆ. ಪ್ರತಿಶಾಪ ಕೊಟ್ಟವನನ್ನು ಮೆಚ್ಚಬೇಕು. ಅಲ್ಲ, ಯಾರು ಶಾಪ ಉದ್ಧಾರ ಮಾಡ್ತಾನೋ ಅವ ಉದ್ಧಾರ ಮಾಡಿದಾಗ ಮೇಲೆ ಹೋಗಿ ಅಂತ ಹೇಳಿ ನೀನು ಗೆದ್ದೆ. ಆಗ್ಲಿ. ಹೌದು. ಮೇಲೆ ಹೋದ್ರು. ಮಣಿಪುರಕ್ಕೆ ಬಂದೆ. ಅಲ್ಲಿ ಚಿತ್ರಾಂಗದೆ ಅನ್ನುವಳನ್ನು ಅನಿವಾರ್ಯವಾಗಿ ಮದುವೆಯಾಗಬೇಕಾಗಿ ಬಂತು. ಯಾರಿಗೆ ಅನಿವಾರ್ಯಾಗಿ? ಅಂದರೆ ನನಗೂ ಅನಿವಾರ್ಯ ಆಯ್ತು, ಅವಳಿಗೂ ಅನಿವಾರ್ಯ ಆಯ್ತು. ಕೆಲವೆಲ್ಲ ಪ್ರಶ್ನೆ ಕೇಳದಿದ್ರೆ ಉತ್ತರ ಬರುವುದಿಲ್ಲ, ಅದಕ್ಕೆ ಕೇಳಿದ್ದಷ್ಟೇ. ಅಂದ್ರೆ ಹಾಗಲ್ಲ,
ಅವಳನ್ನು ನೋಡುವಾಗ ನನಗೆ ಮದುವೆ ಆಗುವ ಅಂತ ಅನ್ನಿಸಿತು. ನೇರ ಹೋಗಿ ಅವಳ ಅಪ್ಪನಲ್ಲಿ ಕೇಳಿದೆ. ಬಾಲ ನಾನು ಕೇಳಿದ ಶೈಲಿಯಲ್ಲೇ, ಅಂದ್ರೆ ಇಷ್ಟಲ್ಲದಿದ್ದು ಸ್ವಲ್ಪ